ಇವತ್ತು ಪ್ರಾರಂಭವಾಗಿ ಭಾನುವಾರ 11ನೇ ತಾರೀಕಿನವರೆಗೆ ಈ ಭಗವದ್ಗೀತಾ ಜ್ಞಾನ ಸತ್ರ ನಡೆಯೋದಿದೆ. ಈ 6 ದಿವಸಗಳ ಪ್ರವಚನ ಮಾಲೆಯನ್ನು ನಮ್ಮ ಸಂಸ್ಥೆಯ ಅಭಿಮಾನಿಗಳು, ಹಿತೈಷಿಗಳು ಈ ಹಿಂದೆಯೇ ಹಲವಾರು ಕಾರ್ಯಕ್ರಮ ಸರಣಿಗಳನ್ನು ಪ್ರಾಯೋಜನೆ ಮಾಡಿರುವವರು ಆದ ಶ್ರೀ ಚಂದ್ರಶೇಖರ ಶೆಟ್ಟಿ, ಶ್ರೀಮತಿ ಚಂದ್ರಶೇಖರ ಶೆಟ್ಟಿ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಆಗಲಿ ಅಂತ ಹಾರೈಸ್ತೇನೆ. ಜಗತ್ತಿನ ಬಗ್ಗೆ ಜ್ಞಾನಿ ತಳೆಯಬೇಕಾದ ದೃಷ್ಟಿ, ಸ್ವಧರ್ಮಾಚರಣೆಯ ಶ್ರೇಷ್ಠತೆ, ಕರ್ಮದಲ್ಲಿ ನಿರ್ಲೇಪತೆಯ ಅನುಸಂಧಾನ, ಕರ್ಮಜ್ಞಾನ ಸಮನ್ವಯ, ಧ್ಯಾನಾಭ್ಯಾಸ ಮಾರ್ಗ ಮತ್ತು ತದನುಕೂಲವಾದ ಜೀವನ ಶೈಲಿ ಇವೇ ಮೊದಲಾದ ವಿವರಗಳ ಬಗ್ಗೆ ಮೊದಲ ಷಟ್ಕದ 6 ಅಧ್ಯಾಯಗಳಲ್ಲಿ ಒಂದಷ್ಟು ಮೌಲಿಕ ಜೀವನ ಸೂತ್ರಗಳ ಪರಿಚಯ ಮಾಡಿಕೊಂಡದ್ದು ಆಗಿದೆ. ಇದೀಗ 2ನೇ ಷಟ್ಕದ ಅಧ್ಯಾಯಗಳ ಸಮೀಕ್ಷೆ ನಡೀತಾ ಇದೆ. ಈ ಭಾಗಗಳಲ್ಲಿ ಜಡ ಪ್ರಕೃತಿ, ಜೀವ ಪ್ರಕೃತಿ, ಮಾಯೆಯ ಕಾರ್ಯಪ್ರಪಂಚ, ಮಾಯೆ ಹಿಡಿತದಿಂದ ಪಾರಾಗುವ ವಿಧಾನ, ಪ್ರಣವೋಪಾಸನೆ, ಅಧಿಕಾರ ಭೇದಗಳಿಗೆ ಅನುಗುಣವಾದ ಉಪಾಸನಾ ವೈವಿಧ್ಯ, ಭಕ್ತಿ ಮಾರ್ಗದ ಪಾರಮ್ಯ ಮೊದಲಾದ ಸಾಧನೋಪಾಯಗಳನ್ನು ಕುರಿತ ಬೋಧನೆಗಳನ್ನು ನೋಡಬಹುದು. ಒಟ್ಟಿನ ಮೇಲೆ ಈ 2ನೇ ಷಟ್ಕದಲ್ಲಿ ಸಾಧಕನ ದೃಷ್ಟಿಯಿಂದ ಅತ್ಯಂತ ಪ್ರಯೋಜನಕರವಾದ ವಿವರಗಳ ಪ್ರಸ್ತಾವಗಳು ತುಂಬಿವೆ. ಈ ಅತ್ಯಂತ ಉಪಯುಕ್ತವಾದ ಬೋಧಕವಾದ ಭಾಗದ ವ್ಯಾಖ್ಯಾನವನ್ನು ವಿದ್ವಾನ್ ಗಣೇಶ ಭಟ್ ಹೋಬಳಿ ಅವರು ಉಪಕ್ರಮ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಈ ಸಭಾಂಗಣದಲ್ಲಿ ಸೇರಿದಂಥ ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ ಮತ್ತು ಈ ಗೀತೆಯ ಚಿಂತನೆಯ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ನಿಂತಹ ಶ್ರೀಮತಿ ಮತ್ತು ಶ್ರೀ ಚಂದ್ರಶೇಖರ ಶ್ರೇಷ್ಠಿ ದಂಪತಿಗಳೇ ಮತ್ತು ಎಲ್ಲ ಹಿರಿಯರೇ, ಗೀತೆಯ 18 ಅಧ್ಯಾಯಗಳನ್ನು 3 ವಿಭಾಗ ಮಾಡಿ ಹೇಳುವಂಥದ್ದು ಉಂಟು. ಅದನ್ನೇ ರಾಮಸ್ವಾಮಿಗಳು ಅವರ ಮಾತಿನಲ್ಲಿ ಹೇಳಿದರು ಷಟ್ಕ ಎನ್ನುವಂಥ ಶಬ್ದದಿಂದ. 6 ಅಧ್ಯಾಯಗಳನ್ನು 3 ವಿಭಾಗ ಮಾಡಿ ಹಾಗೆ ಒಂದೊಂದು ವಿಭಾಗವನ್ನು ಸಹ ಷಟ್ಕ ಎನ್ನುವಂಥ ಶಬ್ದದಿಂದ ನಮ್ಮ ಪ್ರಾಚೀನರು ಕರೆದಿದ್ದಾರೆ. ಹಾಗಾಗಿ ಗೀತೆಯಲ್ಲಿ ಒಟ್ಟು ಎಷ್ಟು ಷಟ್ಕಗಳು ಅಂದರೆ 3 ಷಟ್ಕಗಳು. ಪ್ರಥಮ ಷಟ್ಕ ಮತ್ತು ದ್ವಿತೀಯ ಷಟ್ಕ ಹಾಗೂ ತೃತೀಯ ಷಟ್ಕ ಅಂತ. ಯಾಕೆ ಇದನ್ನು ಹೀಗೆ 3 ವಿಭಾಗ ಮಾಡ್ತಾರೆ? ಏಕೆಂದರೆ ನಾವು ಇದು ಒಂದು ರೀತಿಯ ಈ ಸಂಧಿಯ ಕಾಲದಲ್ಲಿ ನಾವಿದ್ದೇವೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ನಾನು ವಿವರಿಸಿ ಮುಂದಕ್ಕೆ ಹೋಗ್ತೇನೆ. ವೇದಾಂತದ ಮಹಾವಾಕ್ಯಗಳಲ್ಲಿ ತತ್ವಮಸಿ ಎನ್ನುವಂಥದ್ದು ಒಂದು ಮಹಾವಾಕ್ಯ. ಅದರ ಅನ್ವಯ ಕ್ರಮ ಹೇಗೆ ಅಂದರೆ ತ್ವಂ
ತತ್ ಅಸಿ ಅಂತ. ತ್ವಮ್ ಅನ್ನೋದಕ್ಕೆ ಅರ್ಥ ಜೀವಾತ್ಮನಾದಂತಹ ನೀನು, ತತ್ ಅಂದರೆ ಆ ಪರಬ್ರಹ್ಮ ಸ್ವರೂಪವೇ ಅಸಿ ಆಗಿದ್ದೀಯೇ ಎನ್ನುವಂಥ. ಈ ಮಹಾವಾಕ್ಯದಲ್ಲಿ ಒಟ್ಟು 3 ಪದಗಳಿವೆ, ತ್ವಮ್ ತತ್ ಅಸಿ ಅಂತ. ಈ ಮಹಾವಾಕ್ಯ ಏನು ಹೇಳುತ್ತೋ ಇದನ್ನು ವಿವರಿಸೋದಕ್ಕೇ ಭಗವದ್ಗೀತೆಯ 18 ಅಧ್ಯಾಯಗಳು ಹೊರಟು ನಿಂತಿವೆ ಎನ್ನುವಂಥದ್ದು ಪ್ರಾಚೀನರ ಅಭಿಪ್ರಾಯ. ಹಾಗಾಗಿ ಈ ತ್ವಮ್ ಎನ್ನುವಂಥ ಮೊದಲ ಪದವನ್ನು ನಿರೂಪಣೆ ಮಾಡುವುದಕ್ಕೆ ಹೊರಟದ್ದೇ ಪ್ರಥಮ ಷಟ್ಕ. ಅದಾದ ಮೇಲೆ ತತ್ ಎನ್ನುವಂತಹ 2ನೇ ಪದವನ್ನು ನಿರೂಪಣೆ ಮಾಡೋದಕ್ಕೆ ಹೊರಟಿದ್ದೇ ಈ 2ನೆಯ ಷಟ್ಕ. ಮತ್ತು ಅಸಿ ಎನ್ನುವಂತಹ ಪದವನ್ನು, ಕ್ರಿಯಾಪದವನ್ನು ವಿವರಣೆ ಮಾಡಲಿಕ್ಕೆ ಹೊರಟದ್ದು ತೃತೀಯ ಷಟ್ಕ. ಇದನ್ನು ಒಂದೊಂದನ್ನು ಹೀಗೂ ಕರೀತಾರೆ, ತ್ವಂ ಪದಾರ್ಥ ನಿರೂಪಣ ಷಟ್ಕ, ತತ್ಪದಾರ್ಥ ನಿರೂಪಣ ಷಟ್ಕ, ಮಹಾವಾಕ್ಯಾರ್ಥ ನಿರೂಪಣ ಷಟ್ಕ ಅಥವಾ ಐಕ್ಯಾರ್ಥ ನಿರೂಪಣ ಷಟ್ಕ, ಹೀಗೂ ಸಹ ಹೇಳುವಂಥ ಒಂದು ಕ್ರಮ ಉಂಟು. ಯಾಕೆ ಈ ಷಟ್ಕವಾಗಿ ವಿಭಾಗ ಮಾಡ್ತಾರೆ ಅನ್ನೋದಕ್ಕೆ ಈ ವಿವರಣೆ. ಅದಾದ ಮೇಲೆ ಈ ಷಟ್ಕಗಳಿಗೆ ಇನ್ನೂ ಒಂದು ಅರ್ಥ ಉಂಟು. ಸಾಮಾನ್ಯವಾಗಿ ಗೀತೆಯಲ್ಲಿ ಕರ್ಮದ ಬಗ್ಗೆ ಒತ್ತು ಕೊಟ್ಟು ಹೇಳಿದ ಅಧ್ಯಾಯಗಳೆಲ್ಲ ಈ ಮೊದಲು 6 ಅಧ್ಯಾಯಗಳಲ್ಲೇ ಬಂದುಬಿಡ್ತವೆ. ಹಾಗಾಗಿ ಈ ಪ್ರಥಮ ಷಟ್ಕವನ್ನು ಕರ್ಮಕಾಂಡ ಎನ್ನುವಂಥ ಶಬ್ದದಿಂದಲೂ ಸಹ ಅಲ್ಲಲ್ಲಿ ಕರೆದಿದ್ದಾರೆ. 2ನೆಯ ಷಟ್ಕ ಅಂದರೆ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗಿನ ಈ ಅಧ್ಯಾಯಗಳಲ್ಲಿ ಬರುವಂಥ ವಿಷಯ ಇದು ವಿಶೇಷವಾಗಿ ಉಪಾಸನೆಗೆ ಸಂಬಂಧಪಟ್ಟಿದ್ದು. ಅದರ ನೇರವಾದಂತಹ ವಿಷಯವನ್ನು ನಾವು 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನದಲ್ಲಿ ನೋಡ್ತೇವೆ. ಹಾಗಾಗಿ ಈ 6 ಅಧ್ಯಾಯಗಳನ್ನು ಉಪಾಸನಾ ಷಟ್ಕ ಅಂತ ಕರೀತಾರೆ. ಅದಾದ ಮೇಲೆ 13ರಿಂದ ಮತ್ತು 18ನೇ ಅಧ್ಯಾಯದವರೆಗಿನ ಈ 6 ಅಧ್ಯಾಯಗಳನ್ನು ಜ್ಞಾನ ಷಟ್ಕ ಅಥವಾ ಜ್ಞಾನಕಾಂಡ ಅಂತ ಕರೀತಾರೆ. ಇದಿಷ್ಟು ನಮಗೆ ಗೀತೆಯನ್ನು ಅಧ್ಯಯನ ಮಾಡುವಂತಹ ನಮ್ಮ ಮನಸ್ಸಿನಲ್ಲಿ ವಿಷಯ ಗೊತ್ತಿರಬೇಕು. ಯಾಕೆ ಅಂದರೆ ಉಪನಿಷತ್ತುಗಳು ವಿಶೇಷವಾಗಿ 4 ಮಹಾವಾಕ್ಯಗಳು ಅಂತ ಹೇಳಿದ್ದನ್ನು ಆ ಒಂದು ಮಹಾವಾಕ್ಯವನ್ನು ವಿಚಾರ ಮಾಡೋದಕ್ಕೆ ಅಂಥೇಳಿಯೇ ಗೀತೆಯ 18 ಅಧ್ಯಾಯಗಳು 700 ಶ್ಲೋಕಗಳು ಹೊರಟು ನಿಂತು ಅಂತಾದರೆ ಆ ಮಹಾವಾಕ್ಯದ ಅರ್ಥದ ವಿಶಾಲತೆ, ಅದರ ಶಕ್ತಿ ಎಷ್ಟಿರಬೇಕು ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಈಗ ನಾವು ಈ ಉಪಾಸನಾಕಾಂಡ ಅಂತ ಕರೆಯುವಂತಹ ತತ್ಪದವನ್ನು ನಿರೂಪಿಸುವಂತಹ ಈ ದ್ವಿತೀಯ ಷಟ್ಕದ ಮೊದಲ ಅಧ್ಯಾಯದಲ್ಲಿ ಅಂದರೆ 7ನೇ ಅಧ್ಯಾಯದಲ್ಲಿ ನಾವು ಇವಾಗ ಇದ್ದೇವೆ. ಇನ್ನೇನು ಕೆಲವು ಕ್ಷಣದಲ್ಲಿ ನಾವು ಅಧ್ಯಾಯಕ್ಕೆ ಪ್ರವೇಶ ಮಾಡಬೇಕು. ಇಲ್ಲಿ ನಮಗೊಂದು ಸಂಶಯ, ಈ ತ್ವಂಪದ ನಿರೂಪಣ ಅಥವಾ ತ್ವಮ್ ಎನ್ನುವಂಥ ಪದದ ಶೋಧನೆ ಅಂತ ಏನು ಹೀಗಂದರೆ ಅಂತ ಒಂದು ಪ್ರಶ್ನೆ. ಯಾಕೆ ಅಂದರೆ ವೇದಾಂತ ಏನು ಹೇಳುತ್ತದೆ ಅಂದರೆ ಆತ್ಮವಸ್ತು ಎನ್ನುವಂಥದ್ದು ಸರ್ವವ್ಯಾಪಿ, ಅದು ಎಲ್ಲ ಕಡೆಗೂ ಇದೆ. ಎಲ್ಲ ಕಡೆಗೂ ಇದೆ ಅಂತ ಆದಮೇಲೆ ನಮ್ಮ ಒಳಗೂ ಅಂದರೆ ಈ ದೇಹದ ಒಳಗೂ ಸಹ ಇರಬೇಕು ತಾನೇ. ದೇಹದ ಒಳಗೂ ಅದು ಇದೆ ಅಂತ ಆದಮೇಲೆ ದೇಹದ ಯಾವ ಭಾಗದಲ್ಲಿ ಅದು ಇದೆ ಅಥವಾ ಈ ದೇಹದಲ್ಲಿ ಯಾವುದು ಆತ್ಮತತ್ವ? ಈ ಪ್ರಶ್ನೆ ಈ ಸಾಮಾನ್ಯವಾಗಿ ಮೆದುಳನ್ನು ಮಸೆದುಕೊಳ್ಳುವಂತಹ ಸ್ವಭಾವದವರನ್ನು ಆಗಾಗ ಕಾಡುತ್ತೆ. ಯಾವುದು ಆತ್ಮತತ್ವ ಇಲ್ಲಿ ಅಂತ. ಯಾಕೆಂದರೆ ದೇಹ ಅಂದರೆ ಗೊತ್ತು ನಮಗೆ, ದೇಹ ಇದೆ, ಮತ್ತು ಇದರೊಂದಿಷ್ಟು ಮಾಂಸದ ಮುದ್ದೆಗಳಿವೆ, ರಕ್ತ ಮಜ್ಜೆಗಳಿವೆ, ನರ ನಾಡಿಗಳಿವೆ, ಮನಸ್ಸು ಇದೆ, ಬುದ್ಧಿ ಇದೆ, ಅಹಂಕಾರ ಇದೆ. ಹಾಗಿದ್ದರೆ ಆತ್ಮವಸ್ತು
ಈ ಯಾವುಗಳಲ್ಲಿ ಕುಳಿತಿದೆ ಅಥವಾ ಆತ್ಮವಸ್ತು ಇಲ್ಲಿ ಎಲ್ಲಿ ಇದೆ, ಅದು ಹೇಗಿದೆ? ಇದೊಂದು ಸಾಮಾನ್ಯವಾಗಿ ಕಾಡುವಂತಹ ಪ್ರಶ್ನೆ. ಅಂದರೆ ಇಂದ್ರಿಯಗಳೇ ಆತ್ಮವೋ, ಮನಸ್ಸು ಆತ್ಮವೋ, ಅಥವಾ ದೇಹವೇ ಆತ್ಮವೋ, ಅಥವಾ ಉಸಿರಾಡ್ತಾ ಇರುವಂತಹ ಪ್ರಾಣವೇ ಆತ್ಮವೋ, ಯಾವುದು ಆತ್ಮ ಅಂತ ಈ ಸಂಘಾತದಲ್ಲಿ, ಸಂಘಾತ ಅಂದರೆ ಈ ಒಟ್ಟು ಸಮಷ್ಟಿಯ ರೂಪ, ಇದರೊಳಗೆ ಆತ್ಮ ಯಾವುದು ಎನ್ನುವಂಥದ್ದು ಒಂದು ವಿಚಾರ. ಇದನ್ನು ಶೋಧನೆ ಮಾಡಿ ತಿಳ್ಕೊಳ್ಳೋದೇ ತ್ವಂಪದಾರ್ಥದ ನಿರೂಪಣೆಯ ವಿಚಾರ. ಒಂದು ಲೌಕಿಕ ಉದಾಹರಣೆಯನ್ನು ಕೊಡ್ತೇನೆ. ಅಂಗಡಿಯಿಂದ ನೀವು ದೋಸೆ ಅಕ್ಕಿ ತರ್ತೀರಿ ಅಂತ ಅಂದ್ಕೊಳ್ಳಿ. ಆ ಅಕ್ಕಿ ತಂದಾಗ ಅದರೊಳಗೆ ಒಂದಿಷ್ಟು ನೆಲ್ಲು, ಮತ್ತೊಂದಿಷ್ಟು ಕಲ್ಲು, ಮತ್ತೊಂದಿಷ್ಟು ಮಣ್ಣಿನ ಕಾಳುಗಳು, ಕಸ, ಕಡ್ಡಿ ಎಲ್ಲವೂ ಉಂಟು. ಒಂದು ಸಣ್ಣ ಮಗುವಿನ ಹತ್ರ ಅದನ್ನು ಇಟ್ಟರೆ ಆ ಮಗು ಏನು ಹೇಳುತ್ತೆ ಅಂದರೆ ಆ ಕಸ, ಕಡ್ಡಿ, ಕಲ್ಲು, ಮಣ್ಣು ಎಲ್ಲವನ್ನೂ ಸೇರಿಸಿಯೇ ಏನು ಹೇಳುತ್ತೆ ಅಂದರೆ ಅಕ್ಕಿ ಅಂತ ಹೇಳುತ್ತದೆ. ಆದರೆ ಆ ಕಸ, ಕಡ್ಡಿ, ಕಲ್ಲು, ಮಣ್ಣು ಎಲ್ಲ ಅಕ್ಕಿಯ ಅಲ್ಲ. ಹಾಗಿದ್ರೆ ಈಗ ನಾವು ಏನು ಮಾಡಬೇಕು ಅಂದರೆ, ನಮಗೆ ಸರಿಯಾದ ಅಕ್ಕಿ ಸಿಗಬೇಕು ಅಂತಾದರೆ ಆ ಕಸ, ಕಡ್ಡಿ, ಕಲ್ಲು, ಮಣ್ಣು ಇದನ್ನೆಲ್ಲ ಆಯ್ದು ಆಚೆ ಬಿಸಾಡಬೇಕು. ಬಿಸಾಡಿದ ಮೇಲೆ ಯಾವುದು ಉಳಿತದೆಯೋ ಅದು ಮಾತ್ರ ಅಕ್ಕಿ ಅಂತ ಕರೆಯೋದಕ್ಕೆ ಯೋಗ್ಯ. ಹಾಗಿದ್ರೆ ಈ ಅಕ್ಕಿಯ ಜೊತೆಗೆ ಇದ್ದದ್ರಿಂದ ಈ ಕಲ್ಲು, ಮಣ್ಣು, ಕಸ, ಕಡ್ಡಿ ಇವುಗಳನ್ನು ಸಹ ನಾವೇಂದು ಕರೆದು ಇಷ್ಟೊತ್ತು ಅಕ್ಕಿ ಅಂತಲೇ ಕರೆದಿತ್ತು. ಹಾಗೆಯೇ ಈ ದೇಹದಲ್ಲೂ ಸಹ ಆತ್ಮವಸ್ತು ಅನ್ನೋದೊಂದುಂಟು. ಆದರೆ ಅದರ ಜೊತೆಗೆ ಇವೆಲ್ಲವೂ ಸಹ ತಳುಕು ಹಾಕ್ಕೊಂಡಿವೆ. ಮನಸ್ಸು, ಇಂದ್ರಿಯ, ಪ್ರಾಣ ಎಲ್ಲ ಇವುಗಳನ್ನೆಲ್ಲ ನಾವು ಬೇರ್ಪಡಿಸ್ತಾ ಹೋಗಬೇಕು. ಬೇರ್ಪಡಿಸಿ ಆದ ಮೇಲೆ ಯಾವುದನ್ನು ಇಲ್ಲಿಂದ ಬೇರ್ಪಡಿಸೋದಕ್ಕೆ ಆಗೋದೇ ಇಲ್ವೋ ಅದೇ ಆತ್ಮವಸ್ತು ಎನ್ನುವಂಥದ್ದು ವೇದಾಂತದ ಅಭಿಪ್ರಾಯ. ಈ ಆತ್ಮವಸ್ತು ಎನ್ನುವಂಥದ್ದು ಅದು ಒಂದೇ, ಎರಡಿಲ್ಲ. ಹಾಗಾಗಿಯೇ ಎಲ್ಲರಲ್ಲೂ ಅದು ಸಮಾನ ಅಂತ ಹೇಳ್ತದೆ ಗೀತೆ. ಒಂದು ಉದಾಹರಣೆ ಕೊಡ್ತೇನೆ. ಏನು ಅಂದರೆ, ನಾವು ಯಾವುದನ್ನು ನೀನು ಅಂತ ಹೇಳ್ತೇವೋ, ಅಂದರೆ ನಮ್ಮ ಎದುರುಗಡೆ ಇರುವಂಥ ವ್ಯಕ್ತಿಯನ್ನು ಕುರಿತು ಅವನು ಅದನ್ನೇ ಹೇಳಬೇಕಿದ್ರೆ ನಾನು ಅಂತ ಹೇಳ್ತಾನೆ. ವಿಚಾರ ಮಾಡಿ. ನೀನು ಅಂತ ನಾವು ಯಾವುದನ್ನು ಹೇಳ್ತೇವೋ ಆತ ಅದನ್ನೇ ಹೇಳಬೇಕಿದ್ರೆ ನಾನು ಅಂತ ಹೇಳ್ತಾನೆ. ಅಂದರೆ ನನ್ನ ದೃಷ್ಟಿಯಲ್ಲಿ ಯಾವುದು ನೀನು ಆಯಿತೋ ಅವನ ದೃಷ್ಟಿಯಲ್ಲಿ ಅದು ಏನಾಯಿತು, ನಾನು ಆಯಿತು. ನಾನು ಯಾವುದನ್ನು ನಾನು ಅಂತ ಹೇಳ್ತೇನೋ ಅಥವಾ ನಾವು ಯಾವುದನ್ನು ನಾನು ಅಂತ ಹೇಳ್ತೇವೋ ಅವನು ಅದನ್ನು ನೀನು ಅಂತ ಹೇಳ್ತಾನೆ. ಹಾಗಿದ್ದರೆ ಇಲ್ಲೊಂದು ಪ್ರಶ್ನೆ ಕಾಡುತ್ತೆ ನಮ್ಮನ್ನು. ನಾವು ನೀನು ಅಂತ ಹೇಳಿದಾಗ ಅವನು ನಾನು ಅಂತ ಹೇಳಿದ್ನಲ್ಲ, ಅವನು ಯಾವುದನ್ನು ಇಟ್ಕೊಂಡು ನಾನು ಅಂತ ಹೇಳಿದ? ದೇಹವನ್ನೇ ಇಟ್ಕೊಂಡು ಹೇಳಿದರೆ ನಾನು ನೀನು ಅಂತ ಹೇಳಿದಾಗ ಅದು ಯಾವಾಗಲೂ ನೀನೇ ಆಗಬೇಕು ಅಷ್ಟೇ ಹೊರತೂ ಸಹ ನಾನು ಆಗೋದಿಲ್ಲ ಅಲ್ವಾ? ಹಾಗೆ ಅವನು ನನ್ನ ದೇಹವನ್ನೇ ಇಟ್ಕೊಂಡು ಹೇಳಿದರೆ ನೀನು ಅಂತ ಹೇಳಿದರೆ ಅದು ಯಾವಾಗಲೂ ನೀನು ಆಗಬೇಕೇ ಅಷ್ಟೇ ಹೊರತೂ ಸಹ ನಾನು ಆಗೋದಿಲ್ಲ. ಜಡವಸ್ತುಗಳಲ್ಲಿ ನಾನು ನೀನುಗಳ ಪರಿವರ್ತನೆ ಆಗೋದೇ ಇಲ್ಲ. ನಾನು ಆದದ್ದು ನೀನು ಆಗುವುದಿಲ್ಲ, ನೀನು ಆದದ್ದು ನಾನು ಆಗುವುದಿಲ್ಲ. ಆಗ್ತದೆಯಾ? ಇಲ್ಲ. ಹಾಗಿದ್ರೆ ನಾವು ಯಾವುದನ್ನು ನೀನು ಅಂತ ಹೇಳಿದೆವೋ, ಅವನು ಯಾವುದನ್ನು ನಾನು ಅಂತ ಹೇಳಿದೆನೋ, ಆ ನಾನು ನೀನು ಇದು ಎರಡೂ ಸಹ ಮೂಲತಃ ಒಂದೇ ಅಲ್ಲದೆ ಎರಡಲ್ಲ. ಹಾಗಿದ್ರೆ ನಾವು ಈ ನಾನು ಮತ್ತು ನೀನು ಅಂತ ಶಬ್ದ ಎರಡನ್ನಿಟ್ಕೊಂಡು ಹೇಳಿದ್ದು ಒಂದೇ ಮಹಾ ಚೈತನ್ಯವನ್ನು, ಒಂದೇ ಆತ್ಮವಸ್ತುವನ್ನು.
ಅದು ಅಖಂಡವಾದ ಚೈತನ್ಯವೇ ಅಷ್ಟೇ ಹೊರತು ಅದು ಎರಡಲ್ಲ. ಹೀಗೆ ಈ ತ್ವಂಪದ ಎನ್ನುವಂತಹ ಅರ್ಥದ ವಿವರಣೆಯನ್ನು ನಾವು ನೋಡ್ತಾ ಹೋದಾಗ, ಇನ್ನು ಸ್ವಲ್ಪ ಮುಂದಕ್ಕೆ ಹೊರದು ನೋಡಿದಾಗ ಇಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ, ಈ ಪಾಶ್ಚಾತ್ಯರ ವಿಚಾರಕ್ಕೂ ಭಾರತೀಯ ತತ್ವಶಾಸ್ತ್ರದ ವಿಚಾರಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಪಾಶ್ಚಾತ್ಯರು ಏನು ಹೇಳ್ತಾರೆ, ಪಾಶ್ಚಾತ್ಯರು ಅಂತ ಬೇಡ, ಅಜ್ಞರು ಎನ್ನುವಂಥ ಶಬ್ದವನ್ನು ಉಪಯೋಗಿಸೋಣ. ಯಾಕಂದರೆ ಅವರಲ್ಲೂ ಕೆಲವು ಜನ ಬುದ್ಧಿವಂತರು ಇರಬಹುದು. ಕೆಲವು ಅಜ್ಞರು ಏನು ಹೇಳ್ತಾರೆ ಅಂದರೆ, ನಾನು ದೇಹ, ನನಗೊಂದು ಆತ್ಮ ಇದೆ. ಈ ವಾಕ್ಯವನ್ನು ಹೀಗೆ ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು. ನಾನು ದೇಹ, ನನಗೊಂದು ಆತ್ಮ ಎನ್ನುವಂಥದ್ದಿದೆ. ಇದು ಅಜ್ಞರ ಅಭಿಪ್ರಾಯ. ಅಂದರೆ ಅವರ ದೃಷ್ಟಿಯಲ್ಲಿ ಈ ದೇಹ ಎನ್ನುವಂಥದ್ದು ಮುಖ್ಯ, ಆತ್ಮ ಎನ್ನುವಂಥದ್ದು ಗೌಣ. ದೇಹ ಎನ್ನುವಂಥದ್ದು ಸ್ವತಂತ್ರ, ಆತ್ಮ ಎನ್ನುವಂಥದ್ದು ಸ್ವತಂತ್ರ ಅಲ್ಲ. ಹೇಗೆ ಅಂದರೆ, ಒಂದು ಉದಾಹರಣೆ ಕೊಡ್ತೇನೆ. ಬಹಳಷ್ಟು ಭೋಗಿಗಳನ್ನು ಒಳಗೊಂಡಂಥ ಒಂದು ರೈಲು ಇದೆ. ಆ ರೈಲು ಮೂವ್ ಆಗೋದಕ್ಕೆ, ಅದನ್ನು ಎಳೆಯೋದಕ್ಕೆ ಕಲ್ಲಿದ್ದಲನ್ನು, ನೀರನ್ನು ಎಲ್ಲ ಹಾಕ್ತೇವೆ. ಇವುಗಳನ್ನೆಲ್ಲ ಹಾಕಿದಾಗ ಅಲ್ಲೊಂದು ವಿಶಿಷ್ಟವಾದ ಶಕ್ತಿ ಉತ್ಪನ್ನವಾಗ್ತದೆ, ಅದು ರೈಲನ್ನು ಎಳೀತದೆ. ಹಾಗೆಯೇ ಈ ದೇಹ ಎನ್ನುವಂತಹ ರೈಲು ಉಂಟಲ್ಲ, ಇಲ್ಲಿ ಬೇರೆ ಬೇರೆ ಭೌತಿಕ ವಸ್ತುಗಳಿವೆ, ಪದಾರ್ಥಗಳಿವೆ. ಇವುಗಳ ಪರಸ್ಪರ ಸೇರ್ಪಡೆಯಿಂದಾಗಿ ಒಂದು ಶಕ್ತಿ ಉತ್ಪನ್ನ ಆಗಿದೆ. ಅದನ್ನೇ ಆತ್ಮವಸ್ತು ಅಂತ ನಾವು ಕರಿತೇವೆ. ಪಾಶ್ಚಾತ್ಯರ ಅಭಿಪ್ರಾಯ, ನಾವಂದರೆ ಭಾರತೀಯರಲ್ಲ. ಈ ಭೌತಿಕ ಪದಾರ್ಥಗಳೆಲ್ಲ ಬೇರೆ ಬೇರೆ ಆಗಿ ಹೋದಾಗ ಈ ಚೈತನ್ಯ ವಸ್ತು ಎನ್ನುವುದು ಅದು ನಶಿಸಿ ಹೋಗ್ತದೆ. ಇದು ಅವರ ಧೋರಣೆ. ಆದರೆ ನಮ್ಮ ವಿಚಾರ ಸರಣಿ ಹಾಗಲ್ಲ. ನಮ್ಮಲ್ಲಿ ಏನು ಹೇಳ್ತೇವೆ, ನಮ್ಮ ವೇದಾಂತ ಏನು ಹೇಳುತ್ತೆ ಅಂದರೆ, ನಾನು ಆತ್ಮ, ನನಗೊಂದು ಶರೀರ ಇದೆ, ಆತ್ಮಕ್ಕೊಂದು ಶರೀರ ಇದೆ. ಯಾಕೆ ಅಂದರೆ, ಈ ಅಭಿಪ್ರಾಯದಲ್ಲಿ ಆತ್ಮ ಸ್ವತಂತ್ರ, ದೇಹ ಸ್ವತಂತ್ರ ಅಲ್ಲ. ಇದು ಭಾರತೀಯ ತತ್ವಶಾಸ್ತ್ರದ ಸಿದ್ಧಾಂತ. ಅಂದರೆ ಇಲ್ಲಿ ಆತ್ಮ ಮುಖ್ಯ, ದೇಹ ಎನ್ನುವಂಥದ್ದು ಅಮುಖ್ಯ, ಅಂದರೆ ಗೌಣ. ಆತ್ಮ ಸ್ವತಂತ್ರ, ದೇಹ ಸ್ವತಂತ್ರ ಅಲ್ಲ. ಆತ್ಮನೇ ಸ್ವತಂತ್ರ, ದೇಹ ಸುತರಾಂ ಅಲ್ಲ. ಹಾಗಿದ್ದರೆ ಆತ್ಮನೇ ಸ್ವತಂತ್ರ ಅಂತ ಹೇಳೋದಕ್ಕೆ ಏನು ಕಾರಣ ಅಂದರೆ, ಗೀತೆಯಲ್ಲಿ ಆ ಮಾತು ಬರ್ತದೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನರೋಪರಾಣಿ ಅಂತ. ಅಂದರೆ ಈ ದೇಹ ಎನ್ನುವಂಥದ್ದು ಆತ್ಮವಸ್ತುವಿಗೆ ಒಂದು ವಸ್ತ್ರ ಇದ್ದ ಹಾಗೇನೆ ಅಂತ. ವಸ್ತ್ರ ಬದಲಾವಣೆ ಆದ ಮಾತ್ರಕ್ಕೆ ವಸ್ತ್ರದ ಮೇಲಿನ ದೇಹ ಬದಲಾವಣೆ ಆಗಬೇಕು ಎನ್ನುವ ನಿಯಮ ಇಲ್ಲ. ಹಾಗೆಯೇ ಈ ದೇಹ ಆತ್ಮವಸ್ತುವಿಗೆ ಒಂದು ವಸ್ತ್ರ ಇದ್ದ ಹಾಗೇನೆ. ಹಾಗಾಗಿ ಆತ್ಮ ಈ ದೇಹ ಎನ್ನುವಂಥ ವಸ್ತ್ರವನ್ನು ಬದಲಾವಣೆ ಮಾಡ್ತಾನೆ, ತಾನು ಮಾತ್ರ ಬದಲಾವಣೆ ಆಗದೆ ಹಾಗೆಯೇ ಇರ್ತಾನೆ. ಹಾಗಾಗಿ ಇಲ್ಲಿ ದೇಹ ಎನ್ನುವುದು ಗೌಣ, ಆತ್ಮ ಎನ್ನುವುದು ಮುಖ್ಯ. ಇದು ಭಾರತೀಯ ತತ್ವಶಾಸ್ತ್ರದ ವಿಚಾರ. ಮತ್ತು ಈ ದೇಹಕ್ಕೆ ನಾವು ಮುಖ್ಯ ಸ್ಥಾನವನ್ನು ಕೊಟ್ಟು ಆತ್ಮಕ್ಕೆ ಗೌಣಸ್ಥಾನವನ್ನು ಕೊಟ್ಟರೆ ಏನಾಗ್ತದೆ, ಈ ಪಾಶ್ಚಾತ್ಯ ವಿಚಾರ ಸರಣಿಯನ್ನೇ ಒಪ್ಪಿಕೊಂಡ್ರೆ ಏನಾಗ್ತದೆ ಅಂತ ಒಂದು ಸಂಶಯ ಬರ್ತದೆ. ಅದಕ್ಕೊಂದು ಪರಿಹಾರ ಹೇಳಬೇಕು ನಾನು. ಹಾಗೆ ಒಪ್ಕೊಂಡ್ರೆ ಇನ್ನೇನೂ ಆಗೋದಿಲ್ಲ. ಗಾಡಿ ಮುಂದೆ ಕುದುರೆ ಹಿಂದೆ ಅಂತ ಮಾಡಿದರೆ ಹೇಗಾಗ್ತದೆ ಹಾಗಾಗ್ತದೆ. ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಕುದುರೆ ಮುಂದೆ, ರಥ ಹಿಂದೆ.
ಇದು ಸರಿಯಾದ ಕ್ರಮ. ಹೀಗಿದ್ದಾಗ ಮಾತ್ರ ವ್ಯವಸ್ಥೆ ಸರಿ ಹೋಗ್ತದೆ. ಇನ್ನೂ ಒಂದು ಉದಾಹರಣೆ ಕೊಟ್ಟು ಹೇಳಬೇಕು ಅಂದರೆ, ಪಾಶ್ಚಾತ್ಯರ ಈ ಅಭಿಪ್ರಾಯವನ್ನು ನಾವು ಸಂಪೂರ್ಣವಾಗಿ ಒಪ್ಪಿಕೊಂಡ್ರೆ ಅಂಗಿಗೆ ತಕ್ಕ ಹಾಗೆ ನಾವು ದೇಹವನ್ನು ಹಿಗ್ಗಿಸಬೇಕು ಅಥವಾ ಕುಗ್ಗಿಸಬೇಕು, ಹೊರತು ದೇಹದ ಅಳತೆಗೆ ತಕ್ಕ ಹಾಗೆ ಅಂಗಿ ಹೊಲಿಸಬೇಕು ಎನ್ನುವಂಥ ಅರ್ಥ ಬರೋದಿಲ್ಲ. ಆದ್ದರಿಂದ ಇದನ್ನೆಲ್ಲ ವಿಚಾರ ಮಾಡ್ತಾ ಹೋದಾಗ ಭಾರತೀಯ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಗೀತೆ ಏನು ಹೇಳುತ್ತದೆ ಎನ್ನುವಂಥದ್ದು ಅಂದರೆ ಆತ್ಮವೇ ಮುಖ್ಯ, ದೇಹ ಎನ್ನುವಂಥದ್ದು ಗೌಣ ಎನ್ನುವಂಥ ನೆಲೆಗೆ ಬಂದು ಮತ್ತೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. 7ನೇ ಅಧ್ಯಾಯ ಯಾಕೆ ಪ್ರಾರಂಭ ಆಗುವ ಒಂದು ಪ್ರಮೇಯ ಬಂತು, ಸನ್ನಿವೇಶ ಯಾಕೆ ಬಂತು ಅನ್ನೋದನ್ನು ಸ್ವಲ್ಪ ನೋಡಬೇಕು. ಹಿಂದೆ 6ನೇ ಅಧ್ಯಾಯವನ್ನು ನಾವು ನೋಡಿ ಬಂದಿದ್ದೇವೆ. ಈ 6ನೇ ಅಧ್ಯಾಯಕ್ಕೆ ಧ್ಯಾನಯೋಗ ಎನ್ನುವಂಥದ್ದು ಮುಖ್ಯವಾದ ಹೆಸರು. ಅದರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿರೋ ಹೆಸರುಗಳನ್ನು ಸಹ ನಾನು ಉಲ್ಲೇಖ ಮಾಡಿದ್ದೇನೆ. ಆತ್ಮ ಸಂಯಮ ಯೋಗ, ಧ್ಯಾನಾಭ್ಯಾಸ ಯೋಗ ಇತ್ಯಾದಿ ಎಲ್ಲ ಹೆಸರುಗಳನ್ನು ಸಹ ಹೇಳಿದ್ದೇನೆ. ಈ ಧ್ಯಾನಯೋಗ ಎನ್ನುವಂಥದ್ದು ಪರಿಪೂರ್ಣವಾಗಿ ಸಿದ್ಧಿಸಬೇಕಾದರೆ ಈ ಕೆಳಗಿನ ನಾನು ಮುಂದೆ ಹೇಳುವಂಥ 3 ಅಂಶಗಳಿರಬೇಕು. ಯಾಕೆಂದರೆ ಅದನ್ನು ನೋಡಿ ಬಂದು ನಾವು ಬಹಳಷ್ಟು ದಿನ ಆಗಿದೆ. ಒಂದು ಸಲ 1-2 ವಾಕ್ಯದಲ್ಲಿ ಅದನ್ನು ಸ್ಮರಣೆಗೆ ತಂದು ಬಿಡ್ತೇನೆ. ಒಂದು, ಚಿತ್ತದ ಏಕಾಗ್ರತೆ. 2ನೇದು, ವ್ಯವಹಾರದಲ್ಲಿ ಸಾಕಷ್ಟು ಪರಿಮಿತಿ ಇರಬೇಕು. 3ನೇದು, ಸಮದೃಷ್ಟಿ ಅನ್ನೋದು ಇರಬೇಕು. ಈ 3 ಇಲ್ಲದೇ ಇದ್ದರೆ ಧ್ಯಾನಯೋಗ ಎನ್ನುವಂಥದ್ದು ಸುಲಭವಾಗಿ ಸಿದ್ಧಿಸೋದಿಲ್ಲ. ಹಾಗಿದ್ದರೆ ಏಕಾಗ್ರತೆ ಅನ್ನೋದು ಮೊದಲನೇ ಅಂಶ. ಅದಿಲ್ಲದೆ ಇದ್ದರೆ ಏನಾಗ್ತದೆ ಅಂದರೆ, ಈ ಏಕಾಗ್ರತೆ ಇಲ್ಲದೇ ಇದ್ದರೆ ಯಾವ ಮನುಷ್ಯನೂ ಏನನ್ನೂ ಸಾಧಿಸಲಾರ. ಪ್ರತಿಯೊಂದು ಕೆಲಸಕ್ಕೂ ಸಹ ಏಕಾಗ್ರತೆ ಎನ್ನುವಂಥದ್ದು ನಿಯತವಾಗಿ ಬೇಕೇ ಬೇಕು. ಅಧ್ಯಾತ್ಮ ವಿಚಾರ ಪಕ್ಕಕ್ಕಿರಿಸೋಣ 1 ನಿಮಿಷ. ಲೌಕಿಕ ವಿಷಯವನ್ನೇ ತೆಗೆದುಕೊಳ್ಳಿ. ವಾಹನ ಚಾಲನೆ ಮಾಡಬೇಕು. ಒಂದು ಕ್ಷಣಕಾಲ ನಮ್ಮ ಏಕಾಗ್ರತೆಗೆ ಭಂಗ ಬಂದರೆ ಏನಾಗ್ತದೆ ಅಂದರೆ ಮತ್ತು ನಾನು ವಿವರಿಸುವ ಅವಶ್ಯಕತೆ ಇಲ್ಲ ಅಲ್ವಾ. ವೈದ್ಯನೊಬ್ಬ ಶಸ್ತ್ರಚಿಕಿತ್ಸೆ ಮಾಡ್ತಾನೆ. ಮಾಡುವಾಗ ಅವನ ಏಕಾಗ್ರತೆಗೆ ಏನಾದರೂ ಭಂಗ ಬಂತು ಅಂತಾದರೆ ಮತ್ತೇನಾದೀತು ಊಹಿಸಿಕೊಳ್ಳಿ. ಮತ್ತೆ ಇನ್ನೊಬ್ಬ ವ್ಯಕ್ತಿ ಬಟ್ಟೆ ಹೊಲಿತಾನೆ. ಈ ಕಡೆ ನೋಡಿಕೊಂಡು ಯಾವುದನ್ನು ವಿಚಾರ ಮಾಡ್ತಾ ಬಟ್ಟೆ ಹೊಲಿದ್ರೆ ಏನಾಗ್ತದೆ? ಹೊದ್ದು ಬಟ್ಟೆಯನ್ನು ಅವನೇ ಹಾಕ್ಕೊಳ್ಬೇಕು, ಗಿರಾಕಿ ತಗೊಂಡು ಹೋಗೋದಿಲ್ಲ ಅಷ್ಟೇ ಅಲ್ವಾ. ಹೆಚ್ಚೇಕೆ ಒಂದು ಸಾಮಾನ್ಯ ನಮ್ಮ ದೃಷ್ಟಿಯಲ್ಲಿ ಅತ್ಯಂತ ಸಣ್ಣ ಕೆಲಸ, ಒಬ್ಬ ಕಸ ಆಯ್ತಾನೆ ರಸ್ತೆಯಲ್ಲಿ ಅಂತ ಅಂದ್ಕೊಳ್ಳೋಣ. ಆ ಕಸ ಆಯುವನಿಗೂ ಸಹ ಆ ಕ್ರಿಯೆಗೂ ಸಹ ಒಂದು ನಿರ್ದಿಷ್ಟವಾದ ಏಕಾಗ್ರತೆ ಬೇಕೇ ಬೇಕು. ಅವನು ಯಾವುದೇ ರಸ್ತೆಯಲ್ಲಿ ಹೋದರೂ ಸಹ ಅವನ ಕಣ್ಣು ನೋಡುವುದು, ಅವನ ಮನಸ್ಸು ವಿಚಾರ ಮಾಡುವುದು ಅವನಿಗೆ ಬೇಕಾದ ಕಸದ ಬಗ್ಗೆನೇ ಅಷ್ಟೇ ಹೊರತು ಬೇರೆ ವಿಚಾರ ಮಾಡೋದಿಲ್ಲ. ಹಾಗಾಗಿ ಸಾಮಾನ್ಯ ಸಣ್ಣ ಸಣ್ಣ ವಿಷಯವನ್ನು ನಾವು ನೋಡ್ತಾ ಹೋದ್ರೂ ಸಹ ಏಕಾಗ್ರತೆ ಒಂದಿಲ್ಲ ಅಂತಾದರೆ ನಾವು ಯಾವುದೇ ಕೆಲಸದಲ್ಲೂ ಸಹ ಆ ಪರಿಪೂರ್ಣತೆಯನ್ನು ಪಡೆಯೋದಕ್ಕೆ ಆಗುವುದಿಲ್ಲ. ಇದು ಒಂದು ಅಂಶ. ಮತ್ತು 2ನೇದು, ವ್ಯವಹಾರದಲ್ಲಿ ಪರಿಮಿತಿ ಇರಬೇಕು ಅಂತಾನೆ ಗೀತಾಚಾರ್ಯ. ಯಾಕೆ ವ್ಯವಹಾರದಲ್ಲಿ ಪರಿಮಿತಿ ಇರಬೇಕು ಅಂದರೆ, ನಾವು ವ್ಯವಹಾರ ಮಾಡೋದು ಅಂದ್ರೇನು? ನಮ್ಮ ಮನಸ್ಸನ್ನು ಹೆಚ್ಚೆಚ್ಚು ಹೊರಮುಖವಾಗಿ ಕಳಿಸೋದು ಅಂತ ಅರ್ಥ. ನಾವು ಎಷ್ಟು ಹೆಚ್ಚೆಚ್ಚಾಗಿ ಅದನ್ನು ಹೊರಮುಖವಾಗಿ ಕಳಿಸ್ತೇವೋ ಅದು ಅಷ್ಟೆಷ್ಟು ವಿಕ್ಷೇಪವಾಗ್ತದೆ. ಒಂದು ರೀತಿಯ ಮಂಗ ಕೊಂಬೆಯಿಂದ ಕೊಂಬೆಗೆ ಜಿಗಿದ ಹಾಗೆ ಜಿಗಿತಾ 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 ಹೋಗ್ತದೆ. ಆಗ ಏನಾಗುತ್ತೆ ಅಂದರೆ, ಒಳಮುಖವಾಗಿ ಯೋಚಿಸುವುದನ್ನು ಬಿಟ್ಟು ಅದು ಸದಾ ಹೊರಮುಖವಾಗಿಯೇ ಹರಿತಾ ಹೋಗ್ತದೆ. ಆಗ ಮನಸ್ಸು ಹೆಚ್ಚು ವಿಕ್ಷೇಪಕ್ಕೆ ಒಳಗಾಗ್ತದೆ. ಆದ್ದರಿಂದ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು
ತೀರಾ ಅನಿವಾರ್ಯವಾದ ವ್ಯವಹಾರಗಳನ್ನು ಮಾತ್ರ ಇಟ್ಕೊಳ್ಬೇಕೇ ಅಷ್ಟೇ ಹೊರತನು ಎಲ್ಲ ವ್ಯವಹಾರವನ್ನು ನಾನೇ ಮಾಡ್ತೇನೆ ಅಂತ ಹೋಗಬಾರದು. ಹಾಗೆ ಹೋದರೆ ಅವನು ಅಧ್ಯಾತ್ಮ ದಾರಿಯಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ. ಅಂದರೆ ಈ ವ್ಯವಹಾರದ ಪರಿಮಿತತ್ವ ಎನ್ನುವಂಥದ್ದು ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ನಿಯತವಾಗಿ ಇರಬೇಕು ಅಂತ. ಇದು ಎರಡನೇ ಅಂಶ. ಮತ್ತು ಮೂರನೇದು ಸಮದೃಷ್ಟಿ. ಸಮದೃಷ್ಟಿ ಅಂದರೆ ಏನು? ಸಾಮಾನ್ಯವಾಗಿ ನಾವು ಎಲ್ಲರನ್ನೂ ಸಮಾನವಾಗಿ ನೋಡಬೇಕು, ಸಮಾನತೆಯಿಂದ ಬದುಕಬೇಕು ಅಂತೆಲ್ಲ ನಾವು ಹೇಳ್ತಾ ಇರ್ತೇವೆ. ಏನು ಹೀಗಂದರೆ, ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಸಮವಸ್ತ್ರವನ್ನು ಹಾಕ್ತಾರೆ. ಆದರೆ ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಒಂದು ಮಗುವಾದರೂ ಅಂದರೆ ಸಮಾನವಾಗಿ ಇರುತ್ತದೆಯಾ? ಇಲ್ಲ. ಬಟ್ಟೆ ಮಾತ್ರ ಸಮಾನ, ಕಲರ್ ಮಾತ್ರ ಸಮಾನ, ಅದು ಅಳತೇನೂ ಸಮಾನವಾಗಿರೋದಿಲ್ಲ. ಆದರೂ ನಾವು ಅದಕ್ಕೆ ಹೆಸರಿಟ್ಟಿದ್ದೇವೆ ಸಮವಸ್ತ್ರ ಅಂತ. ಅಂದರೆ ಏನು ಹೇಳಬೇಕು? ಸಮಾನ ವರ್ಣದ ವಸ್ತ್ರ ಅಂತ ಹೇಳಬೇಕು ಅಷ್ಟೇ, ಸಮಾನ ಬಣ್ಣದ ವಸ್ತ್ರ ಅಂತ ಹೇಳಬೇಕು. ಏನು ಹಾಗಿದ್ರೆ ಸಮ ಸಮ ಅಂದರೆ? ಗೀತಾಚಾರ್ಯ ಹೇಳ್ತಾನೆ, ವಿಷಮ ದೃಷ್ಟಿಯನ್ನು ನೀನು ಬಿಡು ಅಂತ. ವಿಷಮ ದೃಷ್ಟಿ ಅಂದರೆ, ಸಮದೃಷ್ಟಿ ಅಂದರೆ ಎರಡನ್ನು ನಾವು ಭೇದ ತಿಳ್ಕೊಳ್ಬೇಕು. ಪ್ರತಿಯೊಂದು ಕಾರ್ಯಕ್ಕೂ ಸಹ ಎರಡು ಕಾರಣಗಳಿರ್ತವೆ. ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ ಕಾರಣ ಅಂತ. ಈ ನಿಮಿತ್ತ ಕಾರಣ ಎನ್ನುವಂಥದ್ದು ಪ್ರತಿಯೊಂದು ಕಾರ್ಯದ ಹಿಂದೂ ಸಹ ಇದ್ರೂ ಸಹ ಅದು ಬೇರೆ ಬೇರೆ ಆಗಿರುತ್ತದೆ. ಆದರೆ ಉಪಾದಾನ ಕಾರಣ ಎನ್ನುವಂಥದ್ದು ಎಲ್ಲದಕ್ಕೂ ಸಹ ಅದು ಸಮಾನವಾಗಿ ಇರ್ತದೆ. ಒಂದು ಉದಾಹರಣೆ ಕೊಡ್ತೇನೆ. ಮಡಕೆಯನ್ನು ಮಾಡುವಾತ ಒಬ್ಬ ಇದ್ದಾನೆ, ಅವನು ಕುಂಬಾರ. ಆದರೆ ಮಡಿಕೆಯನ್ನು ಮಾಡೋದಕ್ಕೆ ಮಣ್ಣು ಎನ್ನುವಂಥ ಒಂದು ವಸ್ತು ಬೇಕು. ಮಡಕೆಯನ್ನು ಮಾಡುವಂಥ ಕುಂಬಾರ ಅದಕ್ಕೆ ನಿಮಿತ್ತ ಕಾರಣ, ಮಣ್ಣು ಉಪಾದಾನ ಕಾರಣ. ಆದರೆ ನೋಡಿ, ನಿಮಿತ್ತ ಜ್ಞಾನ, ನಿಮಿತ್ತ ಕಾರಣವಾದಂಥ ಕುಂಬಾರನನ್ನು ನಾವು ತಿಳ್ಕೊಂಡ್ರೆ ಮಡಕೆಯನ್ನು ತಿಳ್ಕೊಂಡಂಗೆ ಆಗೋದಿಲ್ಲ. ಆಗ್ತದೆಯಾ? ಇಲ್ಲ. ಆದರೆ ಆ ಮಡಕೆಗೆ ಯಾವುದು ಉಪಾದಾನ ಕಾರಣವಾದ ಮಣ್ಣುಂಟಲ್ಲ, ಆ ಮಣ್ಣನ್ನು ತಿಳಿದುಕೊಂಡ್ರೆ, ಅದನ್ನು ಅರ್ಥ ಮಾಡಿಕೊಂಡ್ರೆ, ಮಣ್ಣಿಂದ ಆದಂಥ ಮಡಕೆ, ಕುಡಿಕೆ, ಶರಾವ ಅಂತ ಏನೆಲ್ಲ ಕರಿತೇವಲ್ಲ, ಪ್ಲೇಟು, ಕಪ್ಪು ಎಲ್ಲವೂ ಸಹ ನಮಗೆ ತಿಳುವಳಿಕೆ ಬರ್ತದೆ. ನೋಡಿದ ತಕ್ಷಣ ಅನಿಸ್ತೇವೆ ಇದ್ರ ಎಲ್ಲದರ ಹಣೆ ಬರಹ ಒಂದೇ, ಇದೆಲ್ಲವುದು ಮಣ್ಣೇ ಅಂತ. ಹಾಗೆಯೇ ಬಟ್ಟೆ ಅಂತ ನಾವು ಕರಿತೇವಲ್ಲ, ಈ ಬಟ್ಟೆ ಅಂತ ಕರೆದಾಗ ಏನು ವಾಸ್ತವಿಕವಾಗಿ ಅದು ಹತ್ತಿಯನ್ನು ಬಿಟ್ಟು ಬೇರೆ ಉಂಟಾ? ನೀವು ಬಟ್ಟೆ ಅಂತಲೇ ಗುರುತಿಸ್ತಾ ಹೋದಾಗ ಅದು ವಿಷಮ ದೃಷ್ಟಿ. ಮಡಕೆನೇ ನೋಡ್ತಾ ನೋಡ್ತಾ ಹೋದಾಗ ಅದು ವಿಷಮ ದೃಷ್ಟಿ. ಆದರೆ ಆ ಮಡಕೆಯ ಮೂಲದಲ್ಲಿರುವಂಥ ಮಣ್ಣನ್ನು ನೋಡೋದುಂಟಲ್ಲ, ಅದೇನೇ ಸಮದೃಷ್ಟಿ. ಯಾಕೆಂದರೆ ಅದು ಎಲ್ಲ ಮಡಕೆಯಲ್ಲೂ ಸಹ ಅದು ಸಮಾನವಾಗಿ ಉಂಟು. ಹಾಗೆ ಎಲ್ಲ ಬಟ್ಟೆಯಲ್ಲೂ ಸಹ ಹತ್ತಿ ಎನ್ನುವಂಥದ್ದು ಸಮಾನವಾಗಿ ಉಂಟು. ಎಲ್ಲ ಆಭರಣಗಳಲ್ಲೂ ಸಹ ಬಂಗಾರ ಎನ್ನುವಂಥದ್ದು ಸಮಾನವಾಗಿ ಉಂಟು. ಹಾಗೆ ಈ ನಿಜವಾದ ಕಾರಣ ಏನುಂಟಲ್ಲ, ಉಪಾದಾನ ಕಾರಣ, ಅದನ್ನು ನೀನು ನೋಡ್ತಾ ಹೋದಾಗ ನಿನ್ನ ವಿಷಮ ದೃಷ್ಟಿ ಎನ್ನುವಂಥದ್ದು ದೂರವಾಗ್ತದೆ. ಹಾಗೆಯೇ ಈ ಪ್ರಪಂಚ ಎನ್ನುವಂತಹ ಕಾರ್ಯಕ್ಕೆ ಉಪಾದಾನ ಕಾರಣವಾದಂಥ ಬ್ರಹ್ಮವಸ್ತುವನ್ನೇ ನೀನು ನೋಡುವುದನ್ನು ಅಭ್ಯಾಸ ಮಾಡಿಕೊಂಡಾಗ ನಿನಗೆ ಸಮದೃಷ್ಟಿ ಎನ್ನುವಂಥದ್ದು ಗಟ್ಟಿಯಾಗ್ತದೆ. ಆಗ ಏನಾಗುತ್ತೆ ಕೇಳಿದರೆ, ಈ ಎಲ್ಲ ವಸ್ತುಗಳು ಸಹ ತೋರ್ತಾ ಇವೆ ಎನ್ನುವಂಥ ತಿಳುವಳಿಕೆ ಬಂದು ಹಂತ ಹಂತವಾಗಿ ಕ್ರಮೇಣವಾಗಿ ಈ ವಿಷಮ ದೃಷ್ಟಿ ಎನ್ನುವಂಥದ್ದು ದೂರವಾಗ್ತದೆ. ಇದನ್ನೇ ಶಾಸ್ತ್ರಕಾರ ಹೇಳ್ತಾರೆ, ದೃಷ್ಟಿಂ ಜ್ಞಾನಮಯೀಂ ಕೃತ್ವ ಪಶ್ಯೇದ್ ಬ್ರಹ್ಮಮಯಂ ಜಗತ್. ಅಂದರೆ ನೀನು ಎಲ್ಲ ಕಡೆಗೂ ಸಹ ಈ ಉಪಾದಾನ ಕಾರಣದ ನೆಲೆಯಲ್ಲಿ ನೋಡ್ತಾ ನೋಡ್ತಾ ಹೋದಾಗ ಆಗ ಏನಾಗುತ್ತೆ ಕೇಳಿದರೆ, ಬ್ರಹ್ಮ ಭಿನ್ನವಾದದ್ದು ಯಾವುದೂ ಇಲ್ಲ ಎನ್ನುವಂಥ ಅರಿವು ನಿನಗೆ ಗಟ್ಟಿಯಾಗ್ತದೆ.
ತಿಳುವಳಿಕೆ ಉಳ್ಳಂತಹ ಹಿರಿಯರು ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ತಾಯಿ ಮಗುವನ್ನು ಶೃಂಗರಿಸಿ ಆ ಮಗುವನ್ನು ನೋಡಿ ಸಂತೋಷ ಪಡ್ತಾಳೆ, ಹಾಗೆ ಸಾಧಕನಾದವನು ಸಹ ಈ ಜಗತ್ತನ್ನು ಬ್ರಹ್ಮರೂಪದಿಂದ ಶೃಂಗರಿಸಿಕೊಂಡು ಆತ ಸಂತೋಷ ಪಡ್ತಾನೆ ಅಂತ. ಹಾಗಾಗಿ ಈ ಸಮದೃಷ್ಟಿಯನ್ನು ಮೈಗೂಡಿಸಿಕೊಳ್ಳಬೇಕು ಎನ್ನುವಂಥ ಮಾತನ್ನು ಗೀತಾಚಾರ್ಯ ಹಿಂದೆ ಈ 6ನೇ ಅಧ್ಯಾಯದಲ್ಲಿ ಹೇಳಿದಂಥ ಮಾತನ್ನು ನಿಮ್ಮ ಮುಂದೆ ಇನ್ನೊಮ್ಮೆ ಸ್ಮರಣೆಗೆ ತರ್ತಾ, ಈ ನಮ್ಮ ಚಿತ್ತ ಮನಸ್ಸು ಅನ್ನೋದುಂಟಲ್ಲ, ಇದಕ್ಕೆ ಸಾಮಾನ್ಯವಾಗಿ 3 ಸ್ಥಿತ್ಯಂತರಗಳಿವೆ, 3 ಸ್ಥಿತಿಗಳಿವೆ ಎನ್ನುವಂಥದ್ದು ಶಾಸ್ತ್ರಕಾರರ ಅಭಿಪ್ರಾಯ. ಒಂದು ನಿಷ್ಕ್ರಿಯ ಸ್ಥಿತಿ, ಅದನ್ನು ಬೇಕಿದ್ರೆ ಶೂನ್ಯತೆ ಅಂತ ಕರೆಯೋಣ ಸದ್ಯಕ್ಕೆ. ಎರಡನೇದು ಅನೇಕಾಗ್ರತೆ, ಮೂರನೇದು ಏಕಾಗ್ರತೆ ಅಂತ. ಈ ಶೂನ್ಯತೆ ಅಥವಾ ನಿಷ್ಕ್ರಿಯತೆ ಅಂದರೆ ಏನು ಅಂದರೆ, ನಾವು ಸಾಮಾನ್ಯವಾಗಿ ಯಾವುದಾದ್ರು ಒಂದು ಪುಸ್ತಕವನ್ನು ಓದಬೇಕು ಅಂಥೇಳಿ ಒಂದು 10 ನಿಮಿಷ ಓದ್ತಾ ಇರ್ತೇವೆ. ಹಾಗೆ ಓದ್ತಾ ಹೋದಾಗ ಏನಾಗುತ್ತೆ ಕೇಳಿದರೆ, ಇಷ್ಟೊತ್ತನಕ ಅಕ್ಷರಗಳ ಮೇಲೆ ಕಣ್ಣು ಓಡಾಡ್ತಾ ಇತ್ತು, ಮನಸ್ಸು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇತ್ತು. ಈಗ ಮನಸ್ಸು ಅಂದರೆ ಚಿತ್ತ ಆಲೋಚನೆ ಮಾಡುವುದನ್ನು ಬಿಟ್ಟು ನಮಗೆ ಗೊತ್ತಿಲ್ಲದೇನೆ ಹಾಗೆ ನಿದ್ದೆಗೆ ಜಾರಿ ಬಿಡ್ತದೆ. ಇದು ಚಿತ್ತದ ನಿಷ್ಕ್ರಿಯ ಸ್ಥಿತಿ. ಮತ್ತು ಕೆಲವು ಸಲ ವೇದಾಂತ ಉಪನ್ಯಾಸ ಕೇಳಲಿಕ್ಕೆ ಅಂತ ನಾವು ಹೋಗಿ ಕುಳಿತಿರ್ತೇವೆ, 10 ನಿಮಿಷಕ್ಕೆ ನಿದ್ದೆ ಬಂದುಬಿಡ್ತದೆ. ಕೆಲವು ಸಲ ಏನೋ ಜಪ ಮಾಡಬೇಕು ಅಂಥೇಳಿ ಮಾಲೆಯನ್ನು ಇಟ್ಕೊಂಡು ತಿರುಗುತ್ತಾ ಇರ್ತೇವೆ ನಾವು. ಕೊನೆಗೆ ಅಕ್ಕಪಕ್ಕವರು ನಮಗೆ ಎಚ್ಚರಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲೇ ನಮ್ಮ ಹಿರಿಯರು ಒಂದು ಮಾತು ಹೇಳಿದರು. ಏನು ಅಂದರೆ, ಪುಸ್ತಕಂ ಪುರಾಣಂ ಜಪಃ 3 ನಿದ್ರಾಸ್ಥಾನಾನಿ ಅಂತ. ನಿದ್ದೆ ಹೋಗಿ ಕೇಳ್ತಂತೆ ಬ್ರಹ್ಮನ ಹತ್ರ, ನನಗೆ ಬಹಳ ಡಿಸ್ಟರ್ಬ್ ಆಗ್ತಾ ಇದೆ ಇತ್ತೀಚೆಗೆ, ಎಲ್ಲಿ ಹೋಗಲಿ ನಾನು ಅಂತ. ಆಗ ಬ್ರಹ್ಮ ಹೇಳಿದಂತೆ, ಯಾರು ಓದ್ತಾ ಇದ್ದಾರೋ ನೋಡು, ಉಪನ್ಯಾಸ ಕೇಳ್ತಾ ಇದ್ದಾರೋ ನೋಡು, ಜಪ ಮಾಡ್ತಾ ಇದ್ದಾರೋ ನೋಡು, ಈ 3 ನೀನು ಹಿಡ್ಕೋ, ನೀನು ಹಾಯಾಗಿ ವಿಶ್ರಾಂತಿ ಪಡಿಬಹುದು ಅಂತ. ಹೀಗೆ ಈ ನಿಷ್ಕ್ರಿಯ ಸ್ಥಿತಿ ನಾವೆಲ್ಲರೂ ಸಹ ಇದನ್ನು ಅನುಭವಿಸ್ತೇವೆ. ಹಾಗಾಗಿ ಈ ಚಿತ್ತ ನಿಷ್ಕ್ರಿಯವಾಗಿ ಬಿಡುತ್ತದೆಯಲ್ಲ, ಇದು ತಮೋಗುಣದ ಒಂದು ಉದ್ಭೂತ ಸ್ಥಿತಿ ಅನ್ನೋದು ಶಾಸ್ತ್ರಕಾರರ ಅಭಿಪ್ರಾಯ. ಒಂದು ಅದಾದ ಮೇಲೆ ಅನೇಕಾಗ್ರತೆ ಅಂತ. ಏನು ಅನೇಕಾಗ್ರತೆ ಅಂದರೆ, ನಮಗೆ ಈ ಪಂಚೇಂದ್ರಿಯಗಳಿವೆ, ಕಣ್ಣು, ಕಿವಿ, ಮೂಗು, ಬಾಯಿ. ಈ ಒಂದೊಂದು ಇಂದ್ರಿಯಗಳಿಗೂ ಒಂದೊಂದು ಇಷ್ಟವಾದಂಥ ವಸ್ತುಗಳಿವೆ. ಅಗ್ರ ಅಂದರೆ ತುದಿ ಅಥವಾ ಗುರಿ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ. ಕಣ್ಣಿನ ಗುರಿ ಯಾವುದು ಅಂದರೆ ರೂಪ. ಆ ರೂಪ ನೋಡಿದ ತಕ್ಷಣ ಹೋಗ್ತಾ ಇರ್ತದೆ ಅದು. ಮನಸ್ಸು ಅದ್ರ ಜೊತೆಗೆ ಸೇರ್ತಾ ಹೋಗಿರ್ತದೆ. ಮತ್ತು ಶಬ್ದ ಕೇಳುವುದು ಕಿವಿಯ ಅಂದರೆ ಈ ಶ್ರೋತ್ರೇಂದ್ರಿಯದ ಸ್ವಭಾವ. ಶಬ್ದವೇ ಅದರ ಅಗ್ರ, ಅದರ ಕಡೆಗೆ ಅದು ಹೋಗುತ್ತೆ, ಮನಸ್ಸು ಅದನ್ನು ಪ್ರೇರಣೆ ಮಾಡುತ್ತೆ. ಹಾಗೆ ನಾಲಿಗೆ ರಸದ ಕಡೆಗೆ ವಾಲುತ್ತೆ, ಅದಾದಮೇಲೆ ಚರ್ಮ ಸ್ಪರ್ಶದ ಕಡೆಗೆ, ಮತ್ತು ಈ ಘ್ರಾಣೇಂದ್ರಿಯ ವಾಸನೆಯ ಕಡೆಗೆ. ಈ ಎಲ್ಲ ಇಂದ್ರಿಯಗಳು ಸಹ ಆವಾವ ಇಂದ್ರಿಯ ಅರ್ಥಗಳನ್ನು ಹುಡುಕಿಕೊಂಡು ಹೋಗುವಾಗ ಮನಸ್ಸು ಸಹ ಈ 5 ಜೊತೆಗೆ ಹೋಗ್ತಾ ಇದ್ದರೆ ಅದು ಏನಾಯ್ತು? ಅದು ಅನೇಕಾಗ್ರತೆ. ಅಂದರೆ ಏಕಕಾಲದಲ್ಲಿ ಹಲವಾರು ಗುರಿಗಳನ್ನು ಇಟ್ಟುಕೊಂಡು ಹೋದರೆ ಏನಾಗ್ತದೆ? ಒಂದನ್ನೂ ಸರಿಯಾಗಿ ಆತ ಮುಟ್ಟೋದಿಲ್ಲ. ಹಾಗಾಗಿ ಈ ಅನೇಕಾಗ್ರತೆ ಅನ್ನೋದುಂಟಲ್ಲ, ಇದೂ ಸಹ ಚಿತ್ತದ ಒಂದು ಸ್ಥಿತಿ. ಇದೂ ಸಹ ವೇದಾಂತ ಸಾಧಕನಾದವನು ಇದನ್ನು ಅಷ್ಟಾಗಿ ಆಶ್ರಯಿಸದೆ ದೂರ ಮಾಡಬೇಕು ಅಂತ. ಅದಾದಮೇಲೆ 3ನೇದು ಏಕಾಗ್ರತೆ ಅಂತ. ಈಗ ನಾವು ಅದನ್ನು ನೋಡ್ಕೊಂಡು ಬಂದಿದ್ದೇವೆ, ಇನ್ನೊಂದು ಮುಖದಲ್ಲಿ ಅದನ್ನು ವಿವರಿಸ್ತಾ ಇದ್ದೇನೆ. ಏನು ಅಂದರೆ,
ಮನಸ್ಸು ಹೊರಮುಖವಾಗಿ ಹರಿಯುವುದನ್ನು ಬಿಟ್ಟು ಒಳಮುಖವಾಗಿ ಹರಿಬೇಕು. ನಾನು ಮೊದಲು ಹೇಳಿದ್ದು ಲೌಕಿಕವಾದಂಥ ದೃಷ್ಟಿಯಲ್ಲಿ ಏಕಾಗ್ರತೆ, ಈಗ ಹೇಳ್ತಾ ಇರುವಂಥದ್ದು ಅಧ್ಯಾತ್ಮ ನೆಲೆಯಲ್ಲಿ ಏಕಾಗ್ರತೆ. ಏನು ಅಂದರೆ ಈ ಮನಸ್ಸು ಆತ್ಮಾಕಾರ ಆಗುವುದು ಅಂದರೆ ಒಳಮುಖವಾಗಿಯೇ ಈ ವಿಚಾರ ಮಾಡ್ತಾ ಇರುವಂಥ ಮನಸ್ಸು ಇದು ಜಡವಾದದ್ದು. ಈ ಜಡವಾದ ಮನಸ್ಸಿಗೂ ಸಹ ವಿಚಾರ ಮಾಡುವ ಶಕ್ತಿ ಎಲ್ಲಿಂದ ಬಂತು? ಆ ಎಲ್ಲಿಂದ ಅಂತ ನಾವು ಹೇಳ್ತೇವಲ್ಲ, ಅದನ್ನು ಹುಡುಕಿಕೊಂಡು ಒಳಮುಖವಾಗಿ ಹೋಗುವುದೇ ನಿಜವಾದ, ಅದು ಒಳಮುಖವಾದ ಏಕಾಗ್ರತೆ. ಮನಸ್ಸಿಗೆ ಅದರ ಅಸ್ತಿತ್ವ ಇರುವುದೇ ಆತ್ಮವಸ್ತುವಿನಿಂದಾಗಿ, ಅದಿಲ್ಲದೆ ಅದು ಜಡ, ಏನೂ ಕೆಲಸ ಮಾಡೋದಿಲ್ಲ. ಹಾಗಾಗಿ ತನಗೆ ಈ ಎಲ್ಲ ಶಕ್ತಿ ಯಾವುದರಿಂದ ಬಂತೋ ಅದನ್ನು ಹುಡುಕಿಕೊಂಡು ಒಳಮುಖವಾಗಿ ಹೋಗುವಂಥ ಕ್ರಿಯೆ ಏನುಂಟಲ್ಲ, ಅದು ಏಕಾಗ್ರತೆ. ಮನಸ್ಸು ಹಾಗೆ ವಿಚಾರ ಮಾಡುವುದಕ್ಕೆ ಮನಸ್ಸು ಆತ್ಮಾಕಾರ ಆಗುವುದು ಅಂತ ಹೆಸರು. ಇದು ನಿಜವಾದ ವೇದಾಂತದ ನೆಲೆಯಲ್ಲಿ ಏಕಾಗ್ರತೆ. ಹೀಗಾಗಬೇಕಿದ್ರೆ ಆ ಸತ್ವಗುಣ ಎನ್ನುವಂಥದ್ದು ಉಚ್ಛ್ರಾಯ ಸ್ಥಿತಿಯಲ್ಲಿ ಇರಬೇಕು. ಹಾಗಾಗಿ ಈ ಒಂದು ನಿಷ್ಕ್ರಿಯತೆ ಮತ್ತು ಅನೇಕಾಗ್ರತೆ, ಅದರ ಜೊತೆಗೆ ಏಕಾಗ್ರತೆ ಎಲ್ಲವೂ ಸಹ ಧ್ಯಾನ ಯೋಗಕ್ಕೆ ಇರಲೇಬೇಕಾದಂಥ ಅಂಶಗಳು ಅಂತ ಹೇಳ್ತಾ, ಈ ಹಿನ್ನೆಲೆಯಲ್ಲಿ ಗೀತಾಚಾರ್ಯ 7ನೆಯ ಅಧ್ಯಾಯಕ್ಕೆ ಪ್ರವೇಶ ಮಾಡೋದಕ್ಕಿಂತ ಮುನ್ನ ಈ ಅಧ್ಯಾಯಕ್ಕೆ ನಮ್ಮ ಪ್ರಾಚೀನರು ಬಹಳಷ್ಟು ಹೆಸರುಗಳನ್ನು ಇಟ್ಟು ಇದನ್ನು ಕರೆದಿದ್ದಾರೆ. ಗಾತ್ರದಲ್ಲಿ 30 ಶ್ಲೋಕಗಳು ಮಾತ್ರ ಈ ಅಧ್ಯಾಯದಲ್ಲಿವೆ. ಆದರೆ ನಮ್ಮ ಪ್ರಾಚೀನ ವ್ಯಾಖ್ಯಾನಕಾರರನ್ನೆಲ್ಲ ನಾವು ನೋಡ್ತಾ ಹೋದಾಗ ಸುಮಾರು 9 ಹೆಸರುಗಳು ಈ ಅಧ್ಯಾಯಕ್ಕಿವೆ. ಪ್ರಾಯಶಃ ಗೀತೆ ಯಾವ ಅಧ್ಯಾಯಕ್ಕೂ ಇಷ್ಟೊಂದು ಹೆಸರುಗಳಿಲ್ಲ. ಪ್ರಸಿದ್ಧವಾದ ಹೆಸರು ಏನು ಹಾಗಿದ್ರೆ ಅಂದರೆ ಜ್ಞಾನ ವಿಜ್ಞಾನ ಯೋಗ ಅಂತ. ಯಾವುದೇ ನೀವು ಗೀತೆಯ ಪ್ರತಿಯನ್ನು ತೆಗೆದು ನೋಡಿದರೂ ಕೊನೆಗೆ ಭಗವದ್ಗೀತಾಸು ಉಪನಿಷತ್ಸು ಜ್ಞಾನ ವಿಜ್ಞಾನ ಯೋಗೋ ನಾಮ ಸಪ್ತಮಃ ಅಂತ ನಾವು ನೋಡ್ತೇವೆ. ಇದು ಎಲ್ಲರಿಗೂ ಗೊತ್ತಿರುವಂಥ ಹೆಸರು. ಆದರೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದರ 2ನೇ ಹೆಸರು ಏನು? ವಿಜ್ಞಾನ ಯೋಗ ಅಂತ ಇದನ್ನು ಕರೆದಿದ್ದಾರೆ. ಮತ್ತು 3ನೆಯ ಹೆಸರು ಸೃಷ್ಟಿ ವಿಜ್ಞಾನ ಯೋಗ ಅಂತ, ಅದಕ್ಕೊಂದು ವಿಶೇಷಣ ಸೇರಿಸಿದ್ದಾರೆ. 4ನೇ ಹೆಸರು ಪ್ರಕೃತಿ ವಿಜ್ಞಾನ ಯೋಗ ಅಂತ, ಮತ್ತು 5ನೇ ಹೆಸರು ಸೃಷ್ಟಿ ಉತ್ಪತ್ತಿ ಯೋಗ ಅಂತ, ಮತ್ತು 6ನೇ ಹೆಸರು ಜಗತ್ ಪ್ರಸೂತಿ ಯೋಗ ಅಂತ, ಮತ್ತು 7ನೇ ಹೆಸರು ಪರಾಪರ ಯೋಗ ಅಂತ, 8ನೇ ಹೆಸರು ಪರಾಪರ ಪ್ರಕೃತಿ ಯೋಗ ಅಂತ, 9ನೇ ಹೆಸರು ಸಮಗ್ರ ದರ್ಶನ ಯೋಗ ಅಂತ. ಹೀಗೆ ಸುಮಾರು 9 ಹೆಸರುಗಳಿಂದ ಈ ಅಧ್ಯಾಯ ನಮ್ಮ ಮುಂದೆ ನಿಲ್ಲುತ್ತದೆ. 7ನೇ ಅಧ್ಯಾಯದ ಪ್ರಸಕ್ತಿ ಯಾಕೆ ಅನ್ನೋದನ್ನು ಈಗ ನಾವು ನೋಡಬೇಕು. ಹಿಂದೆ 6ನೇ ಅಧ್ಯಾಯದ ಕೊನೆಯಲ್ಲಿ ಒಟ್ಟು 47 ಶ್ಲೋಕಗಳಿವೆ. ಅಲ್ಲಿ ಆ 46ನೆಯ ಶ್ಲೋಕವಾಗಿ ಗೀತಾಚಾರ್ಯ ಒಂದು ಮಾತು ಹೇಳಿದ್ದ ಅರ್ಜುನನಿಗೆ, ತಪಸ್ವಿಭ್ಯಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗೀ ಭವ ಅರ್ಜುನ. ಹಾಗಾಗಿ ನೀನು ಯೋಗಿ ಆಗಬೇಕು ಅರ್ಜುನ ಅಂತ ಗೀತಾಚಾರ್ಯ ಹೇಳಿದ. ಯೋಗಿ ಆಗಬೇಕು ಹೇಳಿದ ತಕ್ಷಣ ಅರ್ಜುನನಿಗೆ ಇನ್ನೊಂದು ಸಂಶಯ ಬಂತು. ಯಾಕೆಂದರೆ ಈ ಯೋಗಿಗಳು ಬಹಳಷ್ಟು ಜನ ಯೋಗಿಗಳಿದ್ದಾರೆ. ಕೆಲವು ಜನ ಬಿಟ್ಟವರಿದ್ದಾರೆ, ಕೆಲವು ಜನ ಬಿಟ್ಟುಕೊಳ್ಳದೇ ಇದ್ದಾರೆ, ಕೆಲವು ಜನ ಹಠಯೋಗಿಗಳಿದ್ದಾರೆ, ಇನ್ನು ಕೆಲವು ಜನ ಹಠ ಬಿಟ್ಟು ಯೋಗಿಗಳಿದ್ದಾರೆ, ಇನ್ನು ಕೆಲವು ಜನ ಏನು ಹೀಗೆ ಬೇರೆ ಬೇರೆ ತರಹದ ಯೋಗಿಗಳೆಲ್ಲ ಇದ್ದಾರೆ. ನಾವು ಉತ್ತರ ಭಾರತದ ಕಡೆ ಹೋಗಿ ನೋಡಿದರೆ ಬೇರೆ ಬೇರೆ ಪಂಥದ ಯೋಗಿಗಳೆಲ್ಲ ನಮಗೆ ಕಾಣುತ್ತಾರೆ. ಹಾಗಾಗಿ ನಾನು ಯಾವ ಯೋಗಿ ಆಗಬೇಕು ಕೃಷ್ಣ ಎನ್ನುವಂಥ ಹಿನ್ನೆಲೆಯಲ್ಲಿ ಅರ್ಜುನ ಪ್ರಶ್ನೆ ಮಾಡಿದ ಅಂತ ಅಂದ್ಕೊಳ್ಳಿ. ಅದಕ್ಕೆ ಕೃಷ್ಣ ಹೇಳ್ತಾನೆ 47ನೆಯ ಶ್ಲೋಕ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋಮತಃ. ಇದು 47ನೇ ಶ್ಲೋಕ, ಅಧ್ಯಾಯದ ಕೊನೆಯ ಶ್ಲೋಕ.
ಕೃಷ್ಣನಿಗೆ ಅರ್ಜುನನ ಮಾತಿನ ಅರ್ಥ ಆಯಿತು. ಯಾವ್ಯಾವುದೋ ಯೋಗಿಗಳ ಮನಸ್ಸಲ್ಲಿ ಇಟ್ಕೊಂಡು ಕೇಳ್ತಾನೆ ಅಂತ. ಆದರೆ ಕೃಷ್ಣನ ಹೃದ್ಗತವಾದ ಅಭಿಪ್ರಾಯ ಯಾವುದು ಅನ್ನೋದನ್ನು ಅವನೇ ಅಲ್ಲಿ ಹೇಳಿದ. ಏನು ಹೇಳಿದ ಅಂದರೆ, ಅರ್ಜುನ, ನಾನು ಯಾವ್ಯಾವುದೋ ಯೋಗಿಗಳ ಬಗ್ಗೆ ಹೇಳ್ತಾ ಇಲ್ಲಪ್ಪ, ಆದರೆ ನಾನು ಹೇಳ್ತಾ ಇರುವಂತಹ ಯೋಗಿ ಹೇಗಿರ್ತಾನೆ, ಹೇಗಿರಬೇಕು ಅಂದರೆ, ನನ್ನಲ್ಲಿಯೇ ಅವನ ಅಂತರಾತ್ಮವನ್ನು ಇಟ್ಟವನಾಗಿರಬೇಕು, ಶ್ರದ್ಧಾವಂತನಾಗಿ ಆತ ನನ್ನನ್ನು ಭಜಿಸ್ತಾ ಇರಬೇಕು. ಅಂದರೆ ಆತ ಅನ್ಯ ದೇವತೆಗಳನ್ನು ಧ್ಯಾನಿಸುವುದನ್ನು ಬಿಟ್ಟು, ನಾನು ಅನ್ನೋದಕ್ಕೆ ಅರ್ಥ ಆ ವಾಸುದೇವ ಪರಬ್ರಹ್ಮಸ್ವರೂಪವಾದಂಥ ಆತ್ಮವಸ್ತು ಅಂತ ಅರ್ಥ. ಅಂದರೆ ಒಳಮುಖವಾಗಿ ಆತ್ಮಚಿಂತನೆಯನ್ನೇ ಮಾಡ್ತಾ ಇರುವಂತಹ ಇಂಥ ಶ್ರದ್ಧಾವಂತ ಇರ್ತಾನಲ್ಲ, ಅವನೇ ನಿಜವಾದ ಯೋಗಿ. ಇಂಥ ಯೋಗಿ ಬೇರೆ ಬೇರೆ ದೇವತೆಗಳನ್ನು ಧ್ಯಾನ ಮಾಡುವಂತಹ ಇನ್ನುಳಿದ ಎಲ್ಲ ಯೋಗಿಗಳಿಗಿಂತಲೂ ಈತ ಹೆಚ್ಚು ಶ್ರೇಷ್ಠ, ಅವನು ನನಗೆ ಹೆಚ್ಚು ಪ್ರಿಯತಮ ಅಂತ ಹೇಳಿದ. ಅಂದರೆ ಈ ಅಂತರಾತ್ಮವನ್ನು ನನ್ನಲ್ಲೇ ಇಡಬೇಕು ಅಂದರೆ ಏನಂತರ್ಥ? ಒಳಮುಖವಾಗಿ ನನ್ನನ್ನೇ, ಅಂದರೆ ಆತ್ಮವಸ್ತುವನ್ನೇ ನಿರಂತರವಾಗಿ ಯೋಚಿಸುವಂಥವನು ನನಗೆ ಪ್ರಿಯತಮನಾದಂಥ ಯೋಗಿ. ಆ ಒಳಮುಖವಾಗಿ ಅಂದರೆ ಅಂತರಾತ್ಮವನ್ನು ಇಡಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಹೇಗೆ ಇಡಬೇಕು, ಹೇಗೆ ವಿಚಾರ ಮಾಡಬೇಕು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಈ ಅಧ್ಯಾಯ ಪ್ರಾರಂಭವಾಯಿತು. ಶ್ರೀ ಭಗವಾನು ವಾಚ, ಗೀತಾಚಾರ್ಯ ಹೇಳಿದ. ಅರ್ಜುನ ಏನು ಪ್ರಶ್ನೆ ಕೇಳಲಿಲ್ಲ. 6ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಆತನೇ ಹೇಳಿದಂಥ ಅಭಿಪ್ರಾಯವನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರ ಈ ಅಧ್ಯಾಯವನ್ನು ಗೀತಾಚಾರ್ಯ ಪ್ರಾರಂಭ ಮಾಡಿದ. ಶ್ರೀ ಭಗವಾನು ವಾಚ, ಕೃಷ್ಣ ಹೇಳಿದ. ಏನು ಹೇಳಿದ? ಮಯ್ಯಾಸಕ್ತ ಮನಃಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಅರ್ಜುನ, ನನ್ನಲ್ಲಿಯೇ ನೀನು ಆಸಕ್ತ ಚಿತ್ತನಾಗಿ ನನ್ನನ್ನೇ ಆಶ್ರಯ ಅಂತ ತಿಳಿದು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದರೆ ನೀನು ನನ್ನ ಸಮಗ್ರ ರೂಪವನ್ನು ಸಹ ನಿಸ್ಸಂಶಯವಾಗಿ ತಿಳಿತೀಯೆ. ಹಾಗೆ ನೀನು ಹೇಗೆ ತಿಳಿದುಕೊಳ್ಳೋದಕ್ಕೆ ಆಗತ್ತೋ ಅದನ್ನು ನಾನು ನಿನಗೆ ಹೇಳ್ತೇನೆ, ಕೇಳು ಮುಂದಿನ ಶ್ಲೋಕಗಳಲ್ಲಿ ಅಂತ ಅರ್ಥ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಇಲ್ಲಿ ನಾವು ಕೆಲವು ಪದಗಳನ್ನು ನೋಡಬೇಕು. ಕೃಷ್ಣ ಹೇಳಿದ ಅರ್ಜುನನಿಗೆ ಮಯ್ಯಾಸಕ್ತ ಮನಃ, ಅದಾದಮೇಲೆ ಮುಂದೊಂದು ಪದ ಉಂಟಲ್ಲಿ ಯುಂಜನ್ ಮದಾಶ್ರಯ ಅಂತ. ಕೃಷ್ಣ ಇಲ್ಲಿ 2 ಪದಗಳನ್ನು ಬಳಸ್ತಾನೆ ವಿಶೇಷವಾಗಿ. ಒಂದು, ನನ್ನಲ್ಲಿಯೇ ಆಸಕ್ತನಾಗಿರಬೇಕು, ಮತ್ತು ನನ್ನಲ್ಲಿಯೇ ಆಶ್ರಯವನ್ನು ಪಡೆದಿರಬೇಕು ಅಂತ. ಯಾಕೆ ಹೀಗೆ ಹೇಳ್ತಾನೆ ಅಂದರೆ, ಈ ಮಾತಿನಿಂದಲೇ ಗೊತ್ತಾಗ್ತದೆ ಲೋಕದಲ್ಲಿ ನಮಗೆಲ್ಲರಿಗೂ ಆಶ್ರಯ ಸ್ಥಾನ ಬೇರೆ, ಆಸಕ್ತಿ ಸ್ಥಾನ ಬೇರೆ. ಒಂದು ಉದಾಹರಣೆ ಕೊಡ್ತೇನೆ. ನಾವೆಲ್ಲರೂ ಆಫೀಸಿಗೆ ಹೋಗಿ ಕೆಲಸ ಮಾಡುವವರು. ಆ ಆಫೀಸಿಗೆ ಹೋಗಿ ಕೆಲಸ ಮಾಡೋದು ಅನ್ನೋದು ಉಂಟಲ್ಲ, ಅದು ನಮ್ಮ ಬದುಕಿಗೆ ಆಶ್ರಯ ಸ್ಥಾನ ಅಲ್ವಾ? ಆದರೆ ನಮ್ಮ ಆಸಕ್ತಿ ಸ್ಥಾನ ನಿಜವಾಗಿ ಅದಲ್ಲ. ನಮ್ಮ ಸಂಸಾರ, ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ಮತ್ತು ಪುನಃ ಹೆಂಡತಿಗಾದ್ರೆ ಗಂಡ, ಮಕ್ಕಳಿಗಾದ್ರೆ ಅಪ್ಪ ಅಮ್ಮ, ಅಷ್ಟಕ್ಕಷ್ಟೇ. ಇನ್ನು ಅವರ ವ್ಯವಹಾರ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಲೋಕದ ಅನುಭವ ಅಲ್ವಾ? ಅಲ್ಲಿಗೆ ಏನಾಯಿತು ಅಂದರೆ, ನಮಗೆಲ್ಲರಿಗೂ ಸಹ ಆಶ್ರಯ ಸ್ಥಾನ ಅನ್ನೋದು ಒಂದು ಬೇರೆ, ಆಸಕ್ತಿ ಸ್ಥಾನ ಅನ್ನೋದು ಒಂದು ಬೇರೆ. ಈ ಆಶ್ರಯ ಸ್ಥಾನದಲ್ಲಿ ನಿಂತು ಬೇಕಿದ್ರೆ ಆಸಕ್ತಿ ಸ್ಥಾನದ ಬಗ್ಗೆ ವಿಚಾರ ಮಾಡ್ತೇವೆ ನಾವು. ಅಂದರೆ ಆಫೀಸಿಗೆ ಹೋಗಿ ಬೇಕಿದ್ರೆ ಮನೆ ಬಗ್ಗೆ, ಸಂಸಾರದ ಬಗ್ಗೆ ವಿಚಾರ ಮಾಡ್ತೇವೆ ನಾವು. ಆದರೆ ಆಸಕ್ತಿ ಸ್ಥಾನದಲ್ಲಿ ನಿಂತು ಆಶ್ರಯ ಸ್ಥಾನದ ಬಗ್ಗೆ ಎಂದೂ ವಿಚಾರ ಮಾಡೋದಿಲ್ಲ. ಎಲ್ಲೋ ಕೆಲವು ಜನ ಮಾತ್ರ ಇರಬಹುದು ಅಲ್ವಾ? ಇದು ಗೀತಾಚಾರ್ಯನಿಗೆ ಸ್ಪಷ್ಟವಾಗಿ ಗೊತ್ತು.
ಅದಕ್ಕೋಸ್ಕರ ಹೇಳ್ತಾನೆ ಆತ ಮಯ್ಯಾಸಕ್ತ ಮನಾಹ ಮತ್ತೆ ಮದಾಶ್ರಯ ಅಂತ. ಅಂದರೆ ಇಲ್ಲಿ ನೋಡು, ಅಧ್ಯಾತ್ಮ ವಿಚಾರದಲ್ಲಿ ನಿನಗೆ ಆಶ್ರಯ ಸ್ಥಾನ ಒಂದು, ಆಸಕ್ತಿ ಸ್ಥಾನ ಇನ್ನೊಂದು ಆದರೆ ಆಗೋದಿಲ್ಲ. ಹಾಗಿದ್ರೆ ಆಶ್ರಯ ಸ್ಥಾನವೂ ನಾನೇ ಮತ್ತು ಆಸಕ್ತಿ ಸ್ಥಾನವೂ ನಾನೇ ಆಗಬೇಕು. ಹೀಗೆ ಎರಡೂ ನಾನೇ ಅಂತ ಆದಾಗ ಮಾತ್ರ ಆಗ ನೀನು ನಿಸ್ಸಂಶಯವಾಗಿ, ಹೀಗಾದರೆ ಏನಾಗುತ್ತೆ ಗೀತಾಚಾರ್ಯನ ಮಾತು, ಸಮಗ್ರಂ ಮಾಂ ಯಥಾ ಜ್ಞಾಸದಿ ತಚ್ಛೃಣು, ಆಗ ನೀನು ಸಂಪೂರ್ಣವಾಗಿ ನನ್ನನ್ನು ತಿಳಿಯಬಲ್ಲೆ. ಸಮಗ್ರಂ ಅಂತ ಉಂಟು. ಸಂಪೂರ್ಣವಾಗಿ ಅಂದರೆ ನನ್ನ ಸಗುಣ ರೂಪವನ್ನು ಮತ್ತು ನನ್ನ ನಿರ್ಗುಣ ರೂಪವನ್ನು ನೀನು ತಿಳಿಯಬಲ್ಲೆ. ಹಾಗಿಲ್ಲದೇ ಇದ್ದರೆ ಈ ಆಶ್ರಯ ಸ್ಥಾನಕ್ಕೆ ಮಾತ್ರ ನಾನು ಆಸಕ್ತಿ ಸ್ಥಾನಕ್ಕೋಸ್ಕರ ಲೌಕಿಕ ಜೀವನ ನೀನು ಆಯ್ದುಕೊಂಡ್ರೆ ನೀನು ಸಮಗ್ರವಲ್ಲ, ಸ್ವಲ್ಪನೂ ನನ್ನನ್ನು ತಿಳಿಯಲಾರೆ. ಈ ಶ್ಲೋಕದ ಮೂಲಕ ಗೀತಾಚಾರ್ಯ ನಮಗೊಂದು ಪಾಠದ ಮಾತನ್ನು ಹೇಳಿದ. ಏನು ಅಂದರೆ, ಇಲ್ಲ ನಾನು ಒಂದು ತಾಸು 2 ತಾಸು ಅಧ್ಯಾತ್ಮ ವಿಚಾರವನ್ನು ಕೇಳ್ತೇನೆ, ಚಿಂತನೆ ಮಾಡ್ತೇನೆ, ಇನ್ನೊಂದು 8 ತಾಸು ಲೋಕದ ವ್ಯವಹಾರವನ್ನೆಲ್ಲ ಅಷ್ಟೋ ಎಷ್ಟೋ ಹಚ್ಕೊಂಡು ಮಾಡ್ತೇನೆ, ಆಗಬಹುದಾ ಅಂದರೆ ಸಮ್ಮತಿ ಇಲ್ಲ ಅಂತಾನೆ ಗೀತಾಚಾರ್ಯ. ಕಷ್ಟ ಅದನ್ನು ಬ್ಯಾಲೆನ್ಸ್ ಮಾಡುವುದು. ಯಾಕೆ ಅಂದರೆ ನಾನು ಈಗ ತಾನೇ ಹೇಳಿದ ಹಾಗೆ ವ್ಯವಹಾರದ ಪರಿಮಿತಿ ಅನ್ನೋದುಂಟಲ್ಲ, ಅದು ಇರಲೇಬೇಕು ಅಧ್ಯಾತ್ಮದ ದಾರಿಯಲ್ಲಿ ಸಾಗೋನಿಗೆ. ಅದು ಒಂದು ರೀತಿಯ ವಿಷ ಇದ್ದಾಗೇನೆ. ಒಂದು ಸಲ ಆ ವಿಷ ನಮಗೆ ಅಂಟಿತು ಅಂತಾದರೆ ಮತ್ತು ಪುನಃ ಸುಮಾರಿಗೆ ಅದು ನಮ್ಮನ್ನು ಬಿಡುವುದಿಲ್ಲ. ನಾವು ಇವತ್ತು ನೋಡ್ತೇವೆ, ನಾವು ಲೋಕ ವ್ಯವಹಾರದಲ್ಲಿ ಸಾಗುವವರಂತೂ ಅಧ್ಯಾತ್ಮ ಚಿಂತನೆ ಅಥವಾ ಅಧ್ಯಾತ್ಮ ಗ್ರಂಥಗಳನ್ನು ನೋಡುವುದನ್ನು ಬಿಟ್ಟಿದ್ದಾರೆ, ಬಿಡಿ. ಆದರೆ ಅಧ್ಯಾತ್ಮ ದಾರಿಯಲ್ಲಿಯೇ ಸಾಗುವವರು, ನಾವು ಉಪದೇಶ ಮಾಡುವವರು, ಆ ಜಾಗದಲ್ಲಿ ನಾವು ಕುಳಿತವರು ಅನ್ನೋರೂ ಸಹ ಏನು ಮಾಡ್ತಾ ಇದ್ದಾರೆ? ಅವರೂ ಸಹ ಲೌಕಿಕ ವ್ಯವಹಾರವನ್ನು ಅಂಟಿಸಿಕೊಂಡು ಇದರಿಂದ ದೂರ ಸರಿತಾರೆ. ಅದರ ಜೊತೆಗೆ ಸಾಧ್ಯ ಆದ ರಾಜಕಾರಣಿಗಳ ಕರದಲ್ಲಿ ಇವರು ಹೋಗ್ತಾರೆ. ಆದರೆ ಯಾರು ನಿಜವಾಗಿಯೂ ಆ ನೆಲೆಯಲ್ಲಿ ನಿಂತಿರ್ತಾರೋ ಅವರು ಯಾರನ್ನೂ ಹುಡ್ಕೊಂಡು ಹೋಗೋದಿಲ್ಲ, ರಾಜಕಾರಣಿಗಳೇ ಬಂದು ಅವರನ್ನು ಕಾಣ್ತಾರೆ ಬೇಕಿದ್ರೆ. ಹಾಗಾಗಿ ಇದೇ ಅಪರಿಮಿತಿ ಅನ್ನೋದುಂಟು, ನಾವು ಅದನ್ನು ಅಂಟಿಸಿಕೊಂಡು ಹೋಗಬಾರ್ದು. ಹಾಗಾಗಿ ಕೃಷ್ಣ ಹೇಳ್ತಾನೆ, ನೋಡಪ್ಪ, ಆಶ್ರಯಕ್ಕೋಸ್ಕರ ನಾನು, ಆಸಕ್ತಿಗೋಸ್ಕರ ಇನ್ನೊಂದು ಅಂದರೆ ನಾನು ನಿನಗೆ ಸಿಗಲಾರೆ. ಆಶ್ರಯನೂ ನಾನಾಗಬೇಕು, ಆಸಕ್ತಿ ಸ್ಥಾನವೂ ನಾನೇ ಆದಾಗ ಮಾತ್ರ ಆಗ ನೀನು ಸಂಪೂರ್ಣವಾಗಿ ನನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಇಂಥವರಿಗೆ ಮಾತ್ರ ನಾನು ನಿಲುಕ್ತೇನೆ, ಸಿಲುಕ್ತೇನೆ, ಸಿಕ್ತೇನೆ. ಅದು ಹೇಗೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ಮುಂದಿನ ಶ್ಲೋಕಗಳಲ್ಲಿ ನಿನಗೆ ಅರ್ಥ ಆಗುವ ಹಾಗೆ ಯಥಾಜ್ಞಾಸ್ಯಸಿ, ನೀನು ಹೇಗೆ ತಿಳಿಯಬಲ್ಲೆಯೋ ಹಾಗೆ ನಾನು ನಿನಗೆ ಹೇಳ್ತೇನೆ, ನಿನಗೆ ತಿಳಿಯುವಂತೆ ನಾನು ಹೇಳ್ತೇನೆ, ನೀನು ಅದನ್ನು ತಿಳಿಯಬಲ್ಲೆ. ದಚ್ಛೃಣು. ಇಷ್ಟು ಈ ಮೊದಲನೆಯ ಶ್ಲೋಕದ ಅಭಿಪ್ರಾಯ. ಇದಾದ ಮೇಲೆ ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ನಾನು ನಿನಗೆ ತಿಳಿಸಿಕೊಡ್ತೇನೆ ಅಂದ ಕೃಷ್ಣ. ಆ ತಿಳಿಸಿಕೊಡುವುದು ಹೇಗೆ ಅನ್ನೋದನ್ನು ಸಹ 2ನೇ ಶ್ಲೋಕದಲ್ಲಿ ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ನಾನು ನಿನಗೆ ವಿಜ್ಞಾನ ಸಹಿತವಾದ ಜ್ಞಾನವನ್ನು ಪೂರ್ತಿಯಾಗಿ ತಿಳಿಸಿಕೊಡ್ತೇನೆ. ಅಲ್ಲ, ಅದನ್ನು ತಿಳ್ಕೊಂಡ್ರೆ ಏನಾಗುತ್ತದೆ ಅಂದರೆ ಕೃಷ್ಣ ಉತ್ತರಾರ್ಧದಲ್ಲಿ ಹೇಳ್ತಾನೆ, ಅದನ್ನು ನೀನು ತಿಳಿದ ಮೇಲೆ ಈ ಲೋಕದಲ್ಲಿ ಮತ್ತೆ ನೀನು ಏನನ್ನೂ ತಿಳಿಯುವುದು ಬಾಕಿ ಇರುವುದಿಲ್ಲ. ಇದಿಷ್ಟು ಈ ಶ್ಲೋಕದ ಅರ್ಥ. ಈ ಶ್ಲೋಕ ಎಲ್ಲ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಬಂದವು. ಏಕವಿಜ್ಞಾನೇನ ಸರ್ವಂ ವಿಜ್ಞಾತಂ ಭವತಿ, ಛಾಂದೋಗ್ಯ ಉಪನಿಷತ್ತಿನ ಮಾತು.
ಒಂದನ್ನು ತಿಳಿದುಕೊಂಡ್ರೆ ಎಲ್ಲವನ್ನೂ ತಿಳಿದಂತೆ ಆಗ್ತದೆ ಅಂತ ಉದ್ದಾಲಕ ತನ್ನ ಮಗನ ಅಂತ ಶ್ವೇತಕೇತುವಿಗೆ ಅಲ್ಲಿ ಹೇಳಿದ. ಈ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳಿದಂತೆ ಆಗೋದಾದರೂ ಹೇಗ್ರಿ? ದೊಡ್ಡ ಕಷ್ಟ. ನಾನು ಆಗ ಹೇಳಿದೆ, ಈ ಉಪಾದಾನ ಕಾರಣ ಅನ್ನೋದುಂಟಲ್ಲ, ಅದನ್ನು ನಾವು ತಿಳ್ಕೊಂಡ್ರೆ ಆ ಉಪಾದಾನ ಕಾರಣದಿಂದಾದಂಥ ಕಾರ್ಯ ಎಲ್ಲವೂ ಸಹ ಏನಾಗ್ತದೆ, ನಮಗೆ ಅರಿವಿಗೆ ಬರ್ತದೆ. ಹೇಗೆ ಅಂದರೆ, ನಮಗೆ ಮಬ್ಬುಗತ್ತಲೆಯಲ್ಲಿ ಹಗ್ಗ ಅಂತ ಗೊತ್ತಾಗದೆ ಹಾವು ಎನ್ನುವಂತಹ ಒಂದು ತಿಳುವಳಿಕೆ ಬಂದುಬಿಟ್ರೆ ಆಗೇನಾಗ್ತದೆ, ಹಗ್ಗದ ಜ್ಞಾನ ಬರೋದಿಲ್ಲ. ಹಾವು ಅಂತಲೇ ಅಂದ್ಕೊಂಡು ನಾವು ಅಲ್ಲೇ ನಿಂತು ಬಿಡುತ್ತೇವೆ. ಮೈ ಬೆವರ್ತದೆ, ದೇಹ ಕಂಪನಕ್ಕೆ ಒಳಗಾಗ್ತದೆ, ಏನೆಲ್ಲ ಆಗಬಾರ್ದೆಲ್ಲ ಆಗಿಬಿಡ್ತದೆ. ಯಾಕೆ? ಅದು ಒಬ್ಬನಿಗೆ ಹಾವು ಅಂತ ಕಾಣ್ತದೆ, ಇನ್ನೊಬ್ಬನಿಗೆ ಹಾರ ಅಂತ ಕಾಣ್ಬೋದು, ಇನ್ನೊಬ್ಬರಿಗೆ ಅಲ್ಲಿ ಭೂಮಿ ಸೀಳುಬಿಟ್ಟಿದೆ ಅಂತ ಅನಿಸ್ಬೋದು, ಇನ್ನೊಬ್ಬನಿಗೆ ಅದು ಬಾಲ ಅಲ್ಲಾಡ್ತಾ ಇದೆ ಅಂತ ಕಾಣಬಹುದು. ಆದರೆ ಒಮ್ಮೆ ಆ ಹಗ್ಗ ಎನ್ನುವಂಥ ಸರಿಯಾದ ಜ್ಞಾನ ನಮಗೆ ಬಂದುಬಿಟ್ರೆ ಹಗ್ಗದಲ್ಲಿ ತೋರ್ತಾ ಇರುವಂಥ ಹಾವಿನ ಬಗ್ಗೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಮಾಲೆ ಬಗ್ಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಭೂಮಿಯ ಸೀಳಿನ ಆಕಾರದ ಬಗ್ಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾವುದ್ರ ಬಗ್ಗೂ ನಾವು ಯೋಚನೆ ಮಾಡುವುದಿಲ್ಲ. ಆಗೇನಾಗುತ್ತೆ ಕೇಳಿದರೆ, ಇಷ್ಟೊತ್ತಿನವರೆಗೆ ನನಗೆ ಹಾವಾಗಿ ತೋರಿದ್ದು, ಮಾಲೆಯಾಗಿ ತೋರಿದ್ದು, ಭೂಮಿ ಸೀಳು ಬಿಟ್ಟು ಹಾಗೆ ತೋರಿದ್ದು, ಇದೆಲ್ಲವೂ ಸಹ ಹಗ್ಗವೇ ಅಷ್ಟೇ ಹೊರತು ಹಗ್ಗವನ್ನು ಬಿಟ್ಟು ಇನ್ನೊಂದು ಬೇರೆ ಇಲ್ಲ ಎನ್ನುವಂತಹ ತಿಳುವಳಿಕೆ ಬಂದಾಗ ಅಲ್ಲಿ ಯಾವುದೇ ರೀತಿಯ ಭಯವೂ ಇರೋದಿಲ್ಲ, ಗೊಂದಲವೂ ಸಹ ಇರುವುದಿಲ್ಲ. ಹಾಗೆಯೇ ಈಗ ತಾನೇ ನಾನು ಹೇಳಿದಾಗ, ಒಂದು ಮಣ್ಣು ಮುದ್ದೆಯ ನಿಜವಾದ ತಿಳುವಳಿಕೆ ನಮಗೆ ಬಂದಾಗ ಆ ಮಣ್ಣಿನಿಂದಾದಂಥ ಎಲ್ಲ ವಸ್ತುಗಳು ಸಹ ನಮಗೆ ಗೊತ್ತಾಗಿಬಿಡ್ತವೆ. ಯಾವುದನ್ನೇ ನೋಡಿದ್ರೂ ಸಹ ನಮಗೆ ಏನು ಗೊತ್ತಾಗ್ತದೆ, ಇದೆಲ್ಲವೂ ಸಹ ಮಣ್ಣು ಅಂತ. ಸಂಕ್ರಾಂತಿಯ ಸಂದರ್ಭದಲ್ಲಿ ನಾವು ಅಚ್ಚನ್ನು ಮಾಡ್ತೇವೆ, ಒಂದು ಆನೆ ಮಾಡ್ತೇವೆ, ಒಂದು ಒಂಟೆ ಮಾಡ್ತೇವೆ, ಒಂದು ಗೋಪುರ ಮಾಡ್ತೇವೆ, ಇನ್ನೊಂದು ಕುದುರೆ ಮಾಡ್ತೇವೆ, ಇನ್ನೊಂದು ರಥ ಮಾಡ್ತೇವೆ, ಇನ್ನೊಂದು ಕಾರ್ ಮಾಡ್ತೇವೆ. ತಿಳುವಳಿಕೆ ಇಲ್ಲದೆ ಇರುವಂಥ ಮಕ್ಕಳು ಏನು ಹೇಳ್ತಾರೆ, ನನಗೆ ಒಂಟೆ ಕೊಡು, ನನಗೆ ಆನೆ ಕೊಡು, ನನಗೆ ರಥ ಕೊಡು, ನನಗೆ ಗೋಪುರ ಕೊಡು ಅಂತ ಅದಕ್ಕೋಸ್ಕರ ಜಗಳ ಮಾಡ್ತಾರೆ. ಆದರೆ ಅದನ್ನು ಮಾಡಿದಂಥ ತಾಯಿಗೆ ಗೊತ್ತು, ಇದರ ಹಣೆ ಬರ ಎಲ್ಲ ಒಂದೇ, ಇದ್ರ ಒಳಗಿರೋದು ಎಲ್ಲವೂ ಸಹ ಸಕ್ಕರೆನೇ ಅಂತ. ಹಾಗಿದ್ರೆ ಅಲ್ಲಿ ನಿಜವಾದ ಆ ಆಕಾರ ಎನ್ನುವುದು ಸತ್ಯವೋ ಅಥವಾ ಸಕ್ಕರೆ ಎನ್ನುವುದು ಮಾತ್ರ, ಸಿಹಿ ಎನ್ನುವುದು ಮಾತ್ರ ಸತ್ಯವೋ? ಹಾಗಾಗಿ ಒಂದು ಸಲ ನಮಗೆ ಈ ಸಿಹಿಯ ಅರಿವು ಅಂದರೆ ಆ ಸಕ್ಕರೆಯ ಅರಿವು ಬಂದಾಗ ಮತ್ತೆ ನಾವು ಆಕಾರದ ಬಗ್ಗೆ ಏನೂ ತಲೆಬಿಸಿ ಮಾಡ್ಕೊಳ್ಳೋದಿಲ್ಲ, ಗೊಂದಲ ಮಾಡ್ಕೊಳ್ಳೋದಿಲ್ಲ. ಹಾಗೆಯೇ ಇದೇನೆ ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿಯೋದು ಅಂತ. ಹಾಗೆ ಹತ್ತಿಯ ತಿಳುವಳಿಕೆ ಬಂದಾಗ ಹತ್ತಿಯಿಂದಾದಂಥ ಎಲ್ಲ ಕಾರ್ಯವಸ್ತುಗಳೂ ಸಹ ನಮಗೆ ಅರಿವಿಗೆ ಬರ್ತವೆ, ಸ್ಪಷ್ಟವಾಗಿ ಗೊತ್ತಾಗ್ತವೆ. ಆದ್ದರಿಂದ ಈ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ಸಹ ತಿಳಿದುಕೊಂಡಾಗ್ತದೆ ಎನ್ನುವಂಥದ್ದು ಛಾಂದೋಗ್ಯ ಉಪನಿಷತ್ತಿನ ಮಾತು. ಆ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಹೇಳ್ತಾನೆ, ಯಜ್ಞಾತ್ವಾ ನ ಹ್ಯ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಆ ಒಂದನ್ನು ನೀನು ತಿಳಿದುಕೊಂಡ್ರೆ ಮತ್ತಿಲ್ಲಿ ಯಾವುದನ್ನು ಸಹ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ. ಈ ಶ್ಲೋಕದಲ್ಲಿ ನಾವು ಕೆಲವು ಪದಗಳನ್ನು ವಿಚಾರ ಮಾಡಬೇಕು. ಗೀತೆಯಲ್ಲಿ ಏನಿದೆ ಅಂದರೆ, ಗೀತೆಯಲ್ಲಿ ಎಲ್ಲವೂ ಇದೆ. ಜ್ಞಾನಂ ತೇಹಂ ಸವಿಜ್ಞಾನಂ ಅಂತ. ಸವಿಜ್ಞಾನಂ ಅಂದರೆ ವಿಜ್ಞಾನದಿಂದ ಕೂಡಿದ ಜ್ಞಾನವನ್ನು ನಿನಗೆ ನಾನು ತಿಳಿಸಿಕೊಡ್ತೇನೆ, ಹೇಳ್ತೇನೆ, ಬೋಧನೆ ಮಾಡ್ತೇನೆ ಅಂತಾನೆ ಕೃಷ್ಣ. ಹಾಗಿದ್ರೆ ಈ ಜ್ಞಾನಕ್ಕೂ ವಿಜ್ಞಾನಕ್ಕೂ ಏನು ವ್ಯತ್ಯಾಸ? ಏಕೆಂದರೆ ಇವತ್ತು ನಾವು ವಿಜ್ಞಾನ ಅಂದ ತಕ್ಷಣ ನಮಗೆ ನಮ್ಮ ಮನಸ್ಸಿಗೆ ಬರುವುದೇನು ಅಂದರೆ ಭೌತ ವಿಜ್ಞಾನವೇ ನಮ್ಮ ಮುಂದುಗಡೆ ಬಂದು ನಿಂತು ಬಿಡ್ತದೆ. ಆದರೆ ಗೀತಾಚಾರ್ಯನಿಗೆ ಅಭಿಪ್ರೇತವಾದಂತಹ ಅರ್ಥ ಏನು? ವಿಜ್ಞಾನ ಎನ್ನುವಂಥ ಶಬ್ದದಿಂದ ಆತ ಏನು ಹೇಳ್ತಿದ್ದಾನೆ ಇಲ್ಲಿ ಅಂದರೆ,
ಜ್ಞಾನ ಅನ್ನೋದಕ್ಕೆ ಆಚಾರ್ಯ ಶಂಕರರು ವಿವರಣೆ ಕೊಡ್ತಾರೆ. ಅದಕ್ಕೆ ಜ್ಞಾನಂ ಶಾಸ್ತ್ರಾರ್ಥ ಜ್ಞಾನಂ ಅಂತ. ಅಂದರೆ ನಾವು ಗುರುಗಳ ಹತ್ರ ಹೋಗಿ ಪಾಠವನ್ನು ಕೇಳುವಾಗ ನಮಗೆ ಗುರುಗಳು ಅಧ್ಯಾತ್ಮ ವಿಚಾರಕ್ಕೆ ಸಂಬಂಧಿಸಿದಂತಹ ಆ ಶಾಸ್ತ್ರದ ಪಂಕ್ತಿಗಳನ್ನೆಲ್ಲ ವಿವರಿಸಿ ಹೇಳ್ತಾ ಹೋಗ್ತಾರೆ. ಆಗ ನಮಗೇನೋ ಒಂದಿಷ್ಟು ಸ್ಥೂಲವಾದ ಕಲ್ಪನೆ ಬರ್ತದೆ, ಸ್ಥೂಲವಾದ ಅರ್ಥ ಒಂದಿಷ್ಟು ನಮ್ಮ ಬುದ್ಧಿಗೆ ನಿಲುಕ್ತದೆ. ಗುರುಗಳ ಮುಖದಿಂದ ಶಾಸ್ತ್ರವನ್ನು ಓದಿ ನಾವು ಪಡೆಯುವುದರಿಂದ ಸಿಕ್ಕಿದ್ದು ಯಾವುದು ಉಂಟೋ ಅದು ಜ್ಞಾನ. ಆದರೆ ಇಷ್ಟಕ್ಕೆ ನಿಂತುಬಿಟ್ರೆ ಪ್ರಯೋಜನ ಇಲ್ಲ ಅಂತಾನೆ ಕೃಷ್ಣ. ಅದು ವಿಜ್ಞಾನ ಆಗಬೇಕು ಅಂತ. ವಿಜ್ಞಾನ ಅಂದರೆ ನೀನು ಯಾವುದನ್ನು ಓದಿ ತಿಳಿದೆಯೋ, ಯಾವುದನ್ನು ಕೇಳಿ ತಿಳಿದೆಯೋ ಅದು ನಿನ್ನ ಅನುಭವಕ್ಕೆ ಬಂದಾಗ ಅದು ವಿಜ್ಞಾನ ಅಂತ ಕರೆಸಿಕೊಳ್ಳುತ್ತದೆ. ಅಂದರೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ, ನಾನು ಕೇವಲ ಕೇಳಿದ್ದನ್ನು ಹೇಳುವುದಿಲ್ಲ, ನಾನು ಓದಿದ್ದನ್ನು ನಿನಗೆ ಹೇಳುವುದಿಲ್ಲ, ನಾನು ಯಾವುದನ್ನು ನನ್ನ ಅನುಭವಕ್ಕೆ ತಂದುಕೊಂಡಿದ್ದೇನೋ ಅದನ್ನು ನಿನಗೆ ಹೇಳ್ತಾ ಇದ್ದೇನೆ ಅಂತ. ಅರ್ಜುನ ಎಂಥ ಭಾಗ್ಯಶಾಲಿ ನೋಡಿ. ಪ್ರಪಂಚದಲ್ಲಿ ಯಾರು ಈ ಮಾತನ್ನು ಹೇಳ್ತಾರ್ರಿ? ನಾನು ಅನುಭವಿಸಿದಂತಹ ಅಧ್ಯಾತ್ಮ ಜ್ಞಾನವನ್ನು ನಿನಗೆ ಹೇಳ್ತೇನೆ ಅಂತ ಹೇಳುವಂಥ ಗುರು ಎಲ್ಲಿ ಸಿಗ್ತಾನೆ ನಮಗೆ? ಜ್ಞಾನಂ ತೇಹಂ ಸವಿಜ್ಞಾನಂ ವಕ್ಷ್ಯಾಮಿ ಅಶೇಷತಃ. ಅದು ಏನು, ಒಂದು ಸ್ವಲ್ಪ ಇಷ್ಟು ಹೇಳಿ ಇನ್ನು ಬಹಳಷ್ಟು ಭಾಗ ಹೇಳದೆ ಬಿಡ್ತೇನೆ ಅಂತ ಹೇಳೋದಿಲ್ಲ. ಅಶೇಷತಃ ವಕ್ಷ್ಯಾಮಿ, ಸಂಪೂರ್ಣವಾಗಿ ನಿನಗೆ ಎಲ್ಲೆಲ್ಲಿ ಏನೇನು ಸಂಶಯ ಬಂದರೂ ನೀನು ನಿಸ್ಸಂಕೋಚವಾಗಿ ಕೇಳಬಹುದು. ನಾನು ನಿನ್ನ ಸಂಶಯವನ್ನು ಪರಿಹರಿಸಿ ಮುಂದಕ್ಕೆ ಹೋಗ್ತೇನೆ. ಯಾಕೆ ಅಂದರೆ ನಿನ್ನ ಸಂಶಯವನ್ನು ಪರಿಹರಿಸುವಂತಹ ಒಂದು ಸಾಮರ್ಥ್ಯ ನನಗುಂಟು. ಯಾರಿಗೆ ಸಾಮರ್ಥ್ಯ ಇರ್ತದೆ ಅಂದರೆ, ಯಾವನಿಗೆ ಈ ಜ್ಞಾನ ಅನುಭವಕ್ಕೆ ಬಂದಿದೆಯೋ ಅವನು ಸಂಪೂರ್ಣವಾಗಿ ಅದನ್ನು ವಿವರಿಸಬಲ್ಲ, ಹೇಳಬಲ್ಲ. ಆದರೆ ಯಾವನಿಗೆ ಕೇವಲ ಪುಸ್ತಕದ ಬದನೆಕಾಯಿ ಆಗಿರ್ತದೆಯೋ ಅಥವಾ ಗುರುಮುಖದಿಂದ ಕೇವಲ ಶ್ರವಣ ಮಾಡಿದ್ದು ಅನುಭವಕ್ಕೆ ಬಂದಿರೋದಿಲ್ವೋ ಅವನು ಸಂಪೂರ್ಣವಾಗಿ ಹೇಳಲಾರ. ಸಂಶಯ ಕೇಳಿಬಿಟ್ರೆ, ಏನಪ್ಪ ನಮ್ಮ ಗುರುಗಳು ಹೀಗೆ ಹೇಳ್ತಿದ್ರು, ಹಾಗಿರಬೇಕು ಅದು ಅಂತ. ನಾನು ಓದಿದ ಪುಸ್ತಕದಲ್ಲಿ ಹೀಗೆ ಇತ್ತು ಆ ಪಂಕ್ತಿ, ಅದಕ್ಕೋಸ್ಕರ ನಾನು ಹಾಗೆ ಹೇಳ್ತಾ ಇದ್ದೇನೆ ಅಂತ. ಇವತ್ತು ನಾವು ನೋಡ್ತೇವೆ ಇದನ್ನು, ಬಹಳಷ್ಟು ಜನರಿಗೆ ಹಾಗೆ ಆಗ್ತದೆ. ಯಾಕೆಂದರೆ ಪುಸ್ತಕದ ಜ್ಞಾನ ಬೇರೆ, ಅದು ಅನುಭವಕ್ಕೆ ಬರುವುದು ಬೇರೆ. ಅದು ಅನುಭವಕ್ಕೆ ಬಂದಾಗ ಏನಾಗುತ್ತೆ ಕೇಳಿದರೆ ಆ ಜ್ಞಾನ ಒಂದು ಪರಿಪಾಕ ಸ್ಥಿತಿಗೆ ಬಂದಿರ್ತದೆ. ಹಾಗಾಗಿಯೇ ವೇದಾಂತ ಎನ್ನುವಂಥದ್ದು ಕೇವಲ ಅದು ಗ್ರಂಥದ ಪಾಂಡಿತ್ಯ ಆಗಬಾರ್ದು, ಅದು ಅಷ್ಟೋ ಇಷ್ಟು ಅನುಭವಕ್ಕೆ ಬರುವ ನೆಲೆಯಲ್ಲಿ ಅದು ಕಾರ್ಯಗತ ಆಗಬೇಕು. ಕೃಷ್ಣ ಹೇಳ್ತಾನೆ, ನಾನು ಅನುಭವಿಸಿದನ್ನು, ಯಾವುದನ್ನು ಅನುಭವಿಸಿದ್ದೇನೋ ಅದನ್ನು ನಾನು ನಿನಗೆ ಹೇಳ್ತೇನೆ. ಅಂತಹ ಶಾಸ್ತ್ರಜ್ಞಾನವನ್ನು ನಾನು ಅನುಭವಿಸಿದ್ದುಂಟು, ಅದನ್ನು ನಾನು ನಿನಗೆ ತಿಳಿಸಿಕೊಡ್ತೇನೆ. ಅದನ್ನು ನೀನು ತಿಳ್ಕೊಂಡ್ರೆ ಮತ್ತಿನ್ನು ಯಾವುದನ್ನೂ ಸಹ ನೀನು ತಿಳಿದುಕೊಳ್ಳಬೇಕಾದ ಅವಶ್ಯಕತೆಯೇ ಇಲ್ಲ. ಸಹಜ ಅಲ್ವಾ? ಯಾಕೆಂದರೆ ಈ ಎಲ್ಲ ಕಾರ್ಯಗಳೆಲ್ಲ ಏನಿದ್ದಾವೆ ಅಂದರೆ ಇವು ಕಾರಣದಿಂದಾಗಿ ತೋರ್ತಾ ಇರ್ತವೆ. ತೋರುವ ವಸ್ತುಗಳ ಬಗ್ಗೆ ನಾವು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವುಗಳ ನಿಜವಾದಂಥ ಅಸ್ತಿತ್ವವೇ ಇಲ್ಲ. ತೋರುವಿಕೆಯೇ, ಇರುವಿಕೆಯೇ. ಹಿಂದೆ ನಾನು ಹೇಳಿದ್ದೇನೆ, ತೋರುವುದು ಎಲ್ಲವೂ ಸಹ ಇರಲೇಬೇಕು ಅಂತಿಲ್ಲ. ಇದ್ದಿದ್ದು ಕೆಲವು ಸಲ ತೋರಬಹುದು, ತೋರದೇನೂ ಇರಬಹುದು. ಹಾಗಾಗಿ ಈ ತೋರುವಿಕೆಗೆ ಶಾಸ್ತ್ರದ ಪರಿಭಾಷೆಯಲ್ಲಿ ಪ್ರತೀತಿ ಅಂತ ಕರೀತಾರೆ. ಆ ಪ್ರತೀತಿ ಎನ್ನುವಂಥದ್ದು ಕೆಲವು ಸಲ ಇದ್ದ ಹಾಗೆ ಹೊರಟು ಹೋಗಿಬಿಡ್ತದೆ. ಉದಾಹರಣೆಗೆ ಈಗ ಮಡಕೆ ಅಂತ ನಾವು ಹೇಳಿದಾಗ ಇಲ್ಲಿ ಎರಡು ವಸ್ತುಗಳಿವೆ, ಒಂದು ಮಣ್ಣು, ಒಂದು ಮಡಕೆ ಅಲ್ವಾ? ಇಲ್ಲಿ ತೋರುವುದು ಯಾವುದು? ಮಡಕೆ ಅಂತ. ಆದರೆ ನಿಜವಾಗಿ ಇರುವುದು ಯಾವುದು? ಮಣ್ಣು ಅಂತ. ಮಣ್ಣು ಎನ್ನುವಂಥದ್ದು ಮಡಿಕೆ ಇದ್ದಾಗಲೂ ಉಂಟು, ಮಡಿಕೆಯ ಆಕಾರ ಹೋದಾಗಲೂ ಉಂಟು. ಹಾಗೆ ಈ ಆತ್ಮವಸ್ತು ಎನ್ನುವಂಥದ್ದು ಪ್ರಪಂಚ ಇದ್ದಾಗಲೂ ಉಂಟು, ಅಂದರೆ ಪ್ರಪಂಚ ತೋರ್ತಾ ಇದ್ದಾಗಲೂ ಉಂಟು, ಪ್ರಪಂಚ ತೋರದೇ ಇರುವಾಗಲೂ ಉಂಟು. ಆದ್ದರಿಂದ ಅದು ಇರುವುದು, ಇದು ತೋರುವುದು. ತೋರುವ ವಸ್ತುವಿಗೆ
ಎಲ್ಲಿವರೆಗೆ ತೋರುವಿಕೆ ಉಂಟು ಕೇಳಿದರೆ ಅದಕ್ಕೆ ಅಧಿಷ್ಠಾನವಾದಂಥ ಆಶ್ರಯವಾದಂಥದ್ದು ಯಾವುದು ಉಂಟೋ ಅದು ಇರುವವರೆಗೆ ತೋರುತ್ತೆ. ಅಧಿಷ್ಠಾನವಾದಂಥ ವಸ್ತು ಪಕ್ಕಕ್ಕೆ ಸರಿದಾಗ ತೋರುವುದು ಮಾಯವಾಗಿ ಬಿಡುತ್ತೆ, ಹೊರಟು ಹೋಗಿಬಿಡುತ್ತದೆ. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ನಾನು ನಿನಗೆ ಈ ಪ್ರಪಂಚಕ್ಕೆ ಅಧಿಷ್ಠಾನವಾದ ಮೂಲಭೂತವಾದಂಥ ಕಾರಣ ಅಂದರೆ ಉಪಾದಾನ ಕಾರಣ ಅಂತ ಯಾವುದನ್ನು ನಾವು ಹೇಳ್ತೇವೋ ಅಂತಹ ಆ ಬ್ರಹ್ಮವಸ್ತುವಿನ ಬಗ್ಗೆ ನಿನಗೆ ಅರ್ಥವಾಗುವ ಹಾಗೆ ತಿಳಿಸಿಕೊಡ್ತೇನೆ. ನಾನು ಅನುಭವಿಸಿದ್ದನ್ನು ನಿನಗೆ ಹೇಳ್ತೇನೆ. ಇದಿಷ್ಟು ಈ 2ನೆಯ ಶ್ಲೋಕದ ವಿವರಣೆ. ಇಲ್ಲಿಗೆ ಇದನ್ನು ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ 3ನೇ ಶ್ಲೋಕಕ್ಕೆ ಪ್ರವೇಶ ಮಾಡೋಣ. 3ನೆಯ ಶ್ಲೋಕ: ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಅರ್ಜುನ, ಎಷ್ಟೋ ಸಾವಿರ ಜನರಲ್ಲಿ ಯಾವನೋ ಒಬ್ಬಾತ ಮಾತ್ರ ಸಿದ್ಧಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗೆ ಪ್ರಯತ್ನ ಮಾಡುವಂಥ ಸಿದ್ಧರಲ್ಲಿ ಯಾವನೋ ಒಬ್ಬಾತ ಮಾತ್ರ ನನ್ನನ್ನು ಸರಿಯಾಗಿ ತಿಳಿದುಕೊಳ್ತಾನೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಏನು ಹೇಳ್ತಾನೆ ಕೃಷ್ಣ ಈ ಶ್ಲೋಕದಲ್ಲಿ ಅಂದರೆ, ಇದನ್ನು ನೋಡಿದಾಗ ನಮಗೆ ಸ್ವಲ್ಪ ಸಂಶಯ ಬಂದುಬಿಡ್ತದೆ. ಆ ಸಂಶಯಗಳನ್ನು ಪರಿಹಾರ ಮಾಡಿಕೊಳ್ಳೋಣ. ಮನುಷ್ಯಾಣಾಂ ಸಹಸ್ರೇಷು ಅಂತ ಉಂಟು. ಅಂದರೆ ಈ ಸಹಸ್ರ ಅನ್ನೋದಕ್ಕೆ ಅರ್ಥ ಇಂಗ್ಲೀಷಲ್ಲಿ ನಾವು ಯಾವಾಗಲೂ 1000 ಅಂತ ಹೇಳೋದಿಲ್ಲ. ಚೆಕ್ಕಲ್ಲಿ ಬರಿಬೇಕಿದ್ರೆ 1000 ಅಂತಲೇ ಬರೆಯೋದು ನಾವು, ಅಲ್ವಾ? ಹಾಗಾಗಿ ನಮಗೇನಾಗಿದೆ ಕೇಳಿದರೆ, ಎಲ್ಲೆಲ್ಲಿ ಆ ಭಾಷೆಯ ಪ್ರಭಾವದಿಂದ ಅಂದರೆ ಇಂಗ್ಲೀಷಿನ ಭಾಷೆಯ ಪ್ರಭಾವದಿಂದ ಎಲ್ಲೆಲ್ಲಿ ಸಹಸ್ರ ಸಹಸ್ರ ಏನೋ ಶಬ್ದವನ್ನು ಕೇಳ್ತೇವೋ ಅಲ್ಲೆಲ್ಲ ನಮಗೊಂದು ಭ್ರಮೆ ಬರ್ತದೆ. ಸಹಸ್ರ ಅಂದ ತಕ್ಷಣ 1000 ಅಂತ. ಅಂದರೆ 1000 ಜನರಲ್ಲಿ ಒಬ್ಬಾತ ಅವನು ಸಿದ್ಧಿಗೋಸ್ಕರ ಪ್ರಯತ್ನ ಮಾಡ್ತಾನೆ, ಹೀಗೆ ಅರ್ಥ ಅಲ್ಲ. ಹಿಂದೆ ಪ್ರಾಯಶಃ ನಾನು ಹೇಳಿದ ನೆನಪು, ಹೇಳದೇ ಇದ್ದರೆ ಇನ್ನೊಮ್ಮೆ ಅಂತ ಅಂದ್ಕೊಬಿಡಿ. ಸಂಸ್ಕೃತದಲ್ಲಿ ಈ ಸಹಸ್ರ ಅಂದರೆ 1000 ಎನ್ನುವಂಥ ಸಂಖ್ಯೆ, 100 ಎನ್ನುವಂಥ ಸಂಖ್ಯೆ, ಹಾಗೆಯೇ ಈ 10 ಎನ್ನುವಂಥ ಸಂಖ್ಯೆ ಇವೆಲ್ಲವೂ ಸಹ ನೇರ ಅದೇ ಅರ್ಥವನ್ನೇ ಕೊಡುವುದಿಲ್ಲ. ಹಾಗಿದ್ರೆ ಸಹಸ್ರ ಅನ್ನೋದಕ್ಕೆ ಅರ್ಥ ಏನಕ್ಕೆ ಅಂದರೆ ಬಹಳಷ್ಟು ಜನರಲ್ಲಿ ಅಂತ ಅರ್ಥ. ಸರಿಯಾಗಿ 1000 ಜನರಲ್ಲಿ ಅಂತ ಅರ್ಥ ಅಲ್ಲ, ಬಹಳಷ್ಟು ಜನರಲ್ಲಿ. ಹಾಗೆ ಶತ ಅಂತ ಅಂದರೆ ಏನು ಕೇಳಿದರೆ 100 ಜನ ಅಂತ ಅರ್ಥ. ಕನ್ನಡದಲ್ಲಿ ನಾವು ಅದನ್ನು ಹೇಳ್ತೇವೆ. ಹಾಗೆ 10 ಜನ ಅಂತ ಹೇಳೋದಿಲ್ಲ 10 ಅನ್ನೋದಕ್ಕೆ. ಹಾಗೆ ಈ 10 ಮತ್ತು 100 ಸಹಸ್ರ ಈ ಎಲ್ಲ ಸಂಖ್ಯೆಗಳು ಬಹಳ ಎನ್ನುವಂಥ ಅರ್ಥದಲ್ಲಿ ಪ್ರಸಿದ್ಧವಾಗಿವೆ. ಆ ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಹೇಳ್ತಾನೆ, ಎಷ್ಟೋ ಸಾವಿರ ಜನರ ಮಧ್ಯದಲ್ಲಿ ಒಬ್ಬಾತ ಸಿದ್ಧಿಗೋಸ್ಕರ ಆತ ಪ್ರಯತ್ನ ಮಾಡ್ತಾನೆ. ಎಷ್ಟೋ ಸಾವಿರ ಅಂತ ಹೇಳಿದಾಗ ಎಷ್ಟೋ ಲಕ್ಷನೂ ಆಗ್ಬೋದು, ಎಷ್ಟೋ ಕೋಟಿನೂ ಆಗ್ಬೋದು. ಅಂದರೆ ಬಹಳಷ್ಟು ಜನರ ಮಧ್ಯೆಯಲ್ಲಿ ಒಬ್ಬಾತ ಸಿದ್ಧಿಗೆ ಪ್ರಯತ್ನ ಪಡ್ತಾನೆ. ಹಾಗೆ ಪ್ರಯತ್ನಿಸುವಂಥ ಸಿದ್ಧರಲ್ಲಿ ಯಾವನೋ ಒಬ್ಬ, ಅಲ್ಲೊಂದು ಶಬ್ದ ಉಂಟು ಅಲ್ಲಿ, ಗೀತಾಚಾರ್ಯ ಜಾತಿಗೆ ಸಂಬಂಧಪಟ್ಟ ಹೆಸರು ಹೇಳೋದಿಲ್ಲ, ಲಿಂಗಕ್ಕೆ ಸಂಬಂಧಪಟ್ಟ ಹೆಸರು ಹೇಳೋದಿಲ್ಲ, ವಯಸ್ಸಿಗೆ ಸಂಬಂಧಪಟ್ಟ ಹೆಸರು ಹೇಳೋದಿಲ್ಲ, ಸ್ಥಳದ ಹೆಸರನ್ನು ಹೇಳೋದಿಲ್ಲ. ಕಶ್ಚಿತ್ ಅಂದ್ಬಿಟ್ಟ. ಅಂದರೆ ಯಾವನೋ ಒಬ್ಬ ಆ ಸಾವಿರ ಜನರ ಮಧ್ಯದಲ್ಲಿ ಒಬ್ಬಾತ ಸಿದ್ಧಿಗಾಗಿ ಪ್ರಯತ್ನ ಮಾಡೋನಿರ್ತಾನಲ್ಲ, ಅವರ ಮಧ್ಯದಲ್ಲಿ ಯಾವನೋ ಒಬ್ಬ ನನ್ನನ್ನು ನಿಜವಾಗಿಯೂ ತಿಳಿದುಕೊಳ್ತಾನೆ. ಇದಿಷ್ಟು ಸ್ವಲ್ಪ ವಿವರಣೆಯಿಂದ ಕೂಡಿದ ಅರ್ಥ. ಈಗ ಇಲ್ಲೊಂದು ನಮ್ಮ ಸಂಶಯ ಬಂದುಬಿಡ್ತದೆ. ಅರ್ಜುನ ಹೀಗೆ ಕೇಳದ ಅಂತ ಅಂದ್ಕೊಳ್ಳಿ. ಏನು ಅಂದರೆ, ಅಲ್ಲ ಕೃಷ್ಣ, ನನ್ನನ್ನು ತಿಳ್ಕೊಳ್ತಾನೆ ಇಷ್ಟು ಜನರ ಮಧ್ಯೆಯಲ್ಲಿ ಒಬ್ಬಾತ ಅಂತ ಹೇಳಿದೆಯಲ್ಲ ನೀನು,
ಯಾಕೋ ನಿನ್ನ ಮಾತಿನ ಬಗ್ಗೆ ನನಗೆ ಸಂಶಯ ಅಂದ. ಯಾಕೆ ಅಂದರೆ ಈ 18 ಅಕ್ಷೋಹಿಣಿ ನಡೀತಾ ಇರೋದು ಯುದ್ಧ ಭೂಮಿಯಲ್ಲಿ. ನಾವಿವಾಗ ಕುರುಕ್ಷೇತ್ರಕ್ಕೆ ಹೋಗಬೇಕು ಒಂದು ನಿಮಿಷ. ಈ 18 ಅಕ್ಷೋಹಿಣಿ ಜನರು ಏನಿಲ್ಲಿ ಜಮಾವಣೆ ಆಗಿದ್ದಾರಲ್ಲ, ಇಷ್ಟೂ ಜನ ನಿನ್ನನ್ನು ನೋಡ್ತಾ ಇಲ್ವ ಇವಾಗ? ಅವರೆಲ್ಲರೂ ನಿನ್ನನ್ನು ತಿಳ್ಕೊಂಡಂಗೆ ಆಗಲಿಲ್ವ ಕೃಷ್ಣ? ಹಾಗಾಗಿ ಕಶ್ಚಿನ್ ಮಾಂ ವೇತ್ತಿ ತತ್ವತಃ, ಒಬ್ಬಾತ ಮಾತ್ರ ನನ್ನನ್ನು ತಿಳ್ಕೊಳ್ತಾನೆ ಅಂತ ಏನು ಹೇಳೋದು ನೀನು? ಎಲ್ಲರೂ, ನಾನು ನಿನ್ನನ್ನು ನೋಡ್ತಿದ್ದೇನೆ, ನನ್ನ ಅಣ್ಣ ನೋಡ್ತಿದ್ದಾನೆ, ಭೀಮ ನೋಡ್ತಿದ್ದಾನೆ, ಆ ಕಡೆಯಿಂದ ಕೌರವರು ಎಲ್ಲ ನಮ್ಮ ಶತ್ರುಗಳೆಲ್ಲರೂ ಸಾಲಾಗಿ ಎದುರುಗಡೆಗೆ ನಿಂತು ನಿನ್ನನ್ನು ನೋಡ್ತಾ ಇದ್ದಾರಪ್ಪ. ಮತ್ತು ನಿನ್ನನ್ನು ಹೊಸದಾಗಿ ತಿಳ್ಕೊಳ್ಳೋದು ಏನುಂಟು ಅಂತ ಅರ್ಜುನನಿಗೆ ಸಂಶಯ ಬರ್ತದೆ ಅಂತ ಗೊತ್ತು ಕೃಷ್ಣನಿಗೆ. ಅದಕ್ಕೋಸ್ಕರ ಅಲ್ಲೊಂದು ಶಬ್ದ ಹೇಳಿದ. ಏನು ಅಂದರೆ ತತ್ವತಃ ಅಂತ ಶಬ್ದ ಹೇಳಿದ. ಈಗ ಶಂಖ ಚಕ್ರ ಗದಾಧಾರಿಯಾಗಿ ಇರುವಂತಹ ವಿಷ್ಣುವನ್ನು ಅಥವಾ ತ್ರಿಶೂಲಪಾಣಿಯಾಗಿ ನಿಂತಹ ಶಿವನನ್ನು ನೋಡೋದುಂಟಲ್ಲ, ಹೀಗೆ ನಾವು ನೋಡೋದೇನುಂಟಲ್ಲ, ಇದು ತಾತ್ವಿಕವಾಗಿ ತಿಳಿದುಕೊಳ್ಳೋದಲ್ಲ ಅಂತಾನೆ ಕೃಷ್ಣ. ಹಾಗಿದ್ರೆ ಈ ರೂಪಗಳೆಲ್ಲ ಏನು ಅಂದರೆ, ಇವೆಲ್ಲವೂ ನನ್ನ ಮಾಯೆಯಿಂದ ನಾನೇ ಸೃಷ್ಟಿ ಮಾಡಿಕೊಂಡಂಥ ಕಲ್ಪಿತವಾದ ರೂಪ. ಈ ಕಲ್ಪಿತವಾದ ರೂಪ ತಿಳಿದ ಮಾತ್ರಕ್ಕೆ ನನ್ನನ್ನು ನೀನು ತಾತ್ವಿಕವಾಗಿ ತಿಳಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ದರಿಂದ ನನ್ನನ್ನು ನೀನು ತಾತ್ವಿಕವಾಗಿ ತಿಳಿಬೇಕು ಅಂತಾದಾಗ ಈ ಸಗುಣ ರೂಪಗಳನ್ನೆಲ್ಲ ದಾಟಿ ನೀನು ನಿರ್ಗುಣಕ್ಕೆ ಬರಬೇಕು. ಆಗ ಮಾತ್ರ ನೀನು ತಾತ್ವಿಕವಾಗಿ ತಿಳಿಯಬಲ್ಲೆ. ತತ್ವ ಅನ್ನೋದಕ್ಕೆ ಅರ್ಥ ನಿಜವಾದ ಕಾರಣ ಅಂತ ಅರ್ಥ. ನಾನು ಈಗಾಗಲೇ ಹೇಳಿದೆ, ಅದನ್ನು ಇನ್ನೊಂದ್ಸಲ ಹೇಳಿಬಿಡ್ತೇನೆ. ಮಡಕೆಯ ತತ್ವ ಮಣ್ಣು, ಬಟ್ಟೆಯ ತತ್ವ ನೂಲು, ನೂಲಿನ ತತ್ವ ಹತ್ತಿ, ಹಾಗೆ ಈ ಪ್ರಪಂಚದ ತತ್ವ ಬ್ರಹ್ಮವಸ್ತು. ಹಾಗೆಯೇ ಈ ದೇವಕಿ ವಸುದೇವರ ಮಗ ಅಂತ ಕರೆಸಿಕೊಳ್ತಾ ಇರುವಂಥ ಈ ಕೃಷ್ಣ ಎನ್ನುವಂಥ ಆಕಾರ ನೀನು ಏನು ನೋಡ್ತಿದ್ದೀಯಲ್ಲ, ಇದರ ನಿಜವಾದ ತತ್ವ ನಿರ್ಗುಣವಾದ ಪರಬ್ರಹ್ಮ ವಸ್ತು. ಅದನ್ನು ನೀನು ತಿಳಿದಾಗ ಮಾತ್ರ ನನ್ನನ್ನು ತಿಳಿದಾಗ ಆಯ್ತೆ ಅಷ್ಟೇ ಹೊರತನು ನಾನು ಶಂಖಚಕ್ರ ಗದಾಧಾರಿಯಾಗಿಯೋ ಅಥವಾ ಕೈಯಲ್ಲಿ ಚಾಟೆಯನ್ನು ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಕುದುರೆಗಳ ಹಗ್ಗವನ್ನು ಹಿಡ್ಕೊಂಡು ನಿನ್ನ ರಥ ಮೇಲೆ ಕುಳಿತಿದ್ದನ್ನು ನೀನು ನೋಡಿದರೆ ನೀ ನನ್ನನ್ನು ನೋಡ್ದಂಗಾಯ್ತೆ ಅಷ್ಟೇ ಹೊರತನು ಸಹ ತಿಳಿದುಕೊಂಡ ಹಾಗಾಗಲಿಲ್ಲ ಅಂತ. ನೋಡೋದು ಬೇರೆ, ತಿಳ್ಕೊಳ್ಳೋದು ಬೇರೆ. ಇದನ್ನೇ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ದೂರತಃ ಪರ್ವತೋ ರಮ್ಯ ಅಂತ. ನಾವು ದೂರದಲ್ಲಿ ನಿಂತು ನೋಡಿದರೆ ಆ ಕಾಡಿನ ಮರಗಳೆಲ್ಲ ಎಲೆಗಳನ್ನೆಲ್ಲ ನೋಡ್ತಾ ನೋಡ್ತಾ ಹೋದಾಗ ಓಹೋ ಒಳ್ಳೆ ಹಾಸಿಗೆಯನ್ನು ಹಾಸಿಟ್ಟಾಗ ಕಾಣುತ್ತೆ. ಅದು ನಾವು ನೋಡಿದ್ದು, ಆದರೆ ಹಾಗೆ ಇರ್ತದೆಯಾ? ಅದು ಇಲ್ಲ. ನೋಡೋದೆಲ್ಲವೂ ಸಹ ನಾವು ತಿಳ್ಕೊಳ್ಳೋದಕ್ಕಾಗೋದಿಲ್ಲ, ನೋಡಿದ್ದೆಲ್ಲವನ್ನೂ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಿದ್ರೆ ಅಲ್ಲಿ ಹೋಗಿ ನಿಂತಾಗ ನಮಗೆ ಏನು ಗೊತ್ತಾಗ್ತದಲ್ಲ, ಅದು ನಾವು ತಿಳ್ಕೊಳ್ಳೋದು. ಒಮ್ಮೆ ಹೀಗೆ ಅಂತ ತಿಳ್ಕೊಂಡು ಆದಮೇಲೆ ಮತ್ತೆ ಆ ನೋಡಿದ್ದು ನೋಡಿದ ಹಾಗೆ ಇರೋದಿಲ್ಲ ಅನ್ನೋದು ನಮಗೆ ಸ್ಪಷ್ಟ ಆಗ್ತದೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ತತ್ವತಃ ನನ್ನನ್ನು ನೀನು ಹಾಗೆ ಸಾವಿರ ಮಂದಿ ಸಿದ್ಧರಲ್ಲಿ ಯಾವನ ಒಬ್ಬಾತ ನನ್ನನ್ನು ತಾತ್ವಿಕವಾಗಿ ತಿಳ್ಕೊಳ್ತಾನೆ, ಆಗ ಮಾತ್ರ ನನ್ನನ್ನು ತಿಳಿದುಕೊಂಡ ಹಾಗೆ ಆಗತ್ತೆ ಅಂತ. ಈಗ ಅರ್ಜುನನಿಗೆ ಇಲ್ಲೊಂದು ಸಂಶಯ ಬಂತು. ಅಲ್ಲ ಕೃಷ್ಣ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಅಂತ ಹೇಳಿದಿಲ್ಲ. ಸಾವಿರಾರು ಮನುಷ್ಯರಲ್ಲಿ ಒಬ್ಬಾತ ಮಾತ್ರ ನನ್ನನ್ನು ನೋಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ. ಯಾಕೆ ಭಾಳಷ್ಟು ಜನ ಪ್ರಯತ್ನ ಮಾಡ್ತಾರಲ್ಲ ಅಂದರೆ, ಹೌದಪ್ಪ ಬಹಳಷ್ಟು ಜನ ಪ್ರಯತ್ನ ಮಾಡ್ತಾರೆ, ಆದರೆ ಪ್ರಯತ್ನ ಮಾಡಿದವರಿಗೆ ಎಲ್ಲರಿಗೂ ಸಹ ನಾನು ಸಿಗ್ತೇನೆ ಅಂತ ನಿನಗೆ ಯಾರು ಹೇಳಿದವರು? ಆಗ ಅರ್ಜುನ ಕೇಳಿದ, ಹಾಗಿದ್ರೆ ನೀನು ಸಿಗೋದಿಲ್ವ? ಸಿಗೋದಿಲ್ಲ ಅಂತ ಯಾರು ಹೇಳಿದ್ದಾರೆ? ಸಿಗ್ತೇನೆ,
ಆದರೆ ನನ್ನನ್ನು ನೋಡಬೇಕು ಅಂಥೇಳಿ ಬಾಯಲ್ಲಿ ಹಪಹಪಿಸ್ತಾ ಇರೋವರಿಗೆಲ್ಲ ನಾನು ಸಿಗೋದಿಲ್ಲ. ಅದಕ್ಕೋಸ್ಕರ ಹೇಳಿದ ಮನುಷ್ಯಾಣಂ ಸಹಸ್ರೇಶು ಕಶ್ಚಿದ್ಯತ ಸಿದ್ಧೆ. ಆ ಸಾವಿರ ಜನರ ಮಧ್ಯೆಯಲ್ಲಿ ಬಂದರೆ ಈ 1000 ಜನರು ಸಹ ನನ್ನನ್ನು ನೋಡೋದಕ್ಕೆ ಪ್ರಯತ್ನ ಮಾಡುವವರೇ. ಹಾಗೆ ಪ್ರಯತ್ನ ಮಾಡುವವರಲ್ಲಿ ಯಾವನೋ ಒಬ್ಬ ಆತನಿಗೆ ನಾನು ಸಿಗ್ತೇನೆ. ಅರ್ಜುನ ಕೇಳಿದ, ಯಾಕೆ ಹಾಗಪ್ಪ, ಎಲ್ಲರಿಗೂ ನೀನು ಯಾಕೆ ಸಿಗೋದಿಲ್ಲ? ಕೃಷ್ಣ ಹೇಳ್ತಾನೆ, ಅದು ನನ್ನ ತಪ್ಪಲ್ಲಪ್ಪ, ಅವರವರ ಸಾಮರ್ಥ್ಯವನ್ನು ಅವಲಂಬಿಸಿಕೊಂಡು ಇದೆ. ಅರ್ಜುನ ಹೇಳಿದ, ಅವರವರ ಸಾಮರ್ಥ್ಯವನ್ನು ಅವಲಂಬಿಸಿಕೊಂಡಿದೆ ಅಂತ ಹೇಳಿದೆಲ್ಲ, ಅದು ಹೇಗೆ ಸ್ವಲ್ಪ ವಿವರಣೆ ಮಾಡ್ತೀಯಾ ಅಂತ. ಕೃಷ್ಣ ಹೇಳ್ತಾನೆ, ಒಂದು ಕೆಲಸ ಮಾಡು, ಇನ್ನೂ ಇದಕ್ಕೆ ಹೆಚ್ಚು ವಿವರಣೆ ಕೊಡಬೇಕು ನಾನು. ನಾಳೆ 6ವರೆಗೆ ಸೇರಿದಾಗ ಆ ವಿವರಣೆಯನ್ನು ಕೊಡ್ತೇನೆ. ಅಲ್ಲಿವರೆಗೆ ಇದನ್ನು ಮೆಲುಕು ಹಾಕ್ತಾ ಇರು ಎನ್ನುವಂಥ ಮಾತಿನೊಂದಿಗೆ ಇಂದಿನ ಗೀತೆಯ ಚಿಂತನೆಯನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನಾಳೆ 6ವರೆಗೆ.